ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 5ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಗವರ್ಮೆಂಟ್ ಗಿವ್ಸ್ ನಾಡ್ ಫಾರ್ 5G ಟ್ರಯಲ್ಸ್, ಚೈನೀಸ್ ಟೆಕ್ ಜೈಂಟ್ಸ್ ಲೆಫ್ಟ್ ಔಟ್ ಅನ್ನೋದಾಗಿದೆ. 5G ಟ್ರಯಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ 5th ಜನರೇಷನ್ ಆಫ್ ಇಂಟರ್ನೆಟ್ ಯೂಸೇಜ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಭಾರತದಲ್ಲಿ ಇನ್ನೇನು ಮೊದಲು ಮಾಡೋರಿದ್ದಾರೆ. ಇದರ ಟ್ರಯಲ್ಸ್ ಗಳನ್ನ ಪ್ರಾರಂಭ ಮಾಡೋದಕ್ಕೆ ಈಗ ಸರ್ಕಾರ ನಾಡನ್ನ ಅಂದ್ರೆ ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು. ಇದರಲ್ಲಿ ಚೈನೀಸ್ ಟೆಕ್ ಜೈಂಟ್ಸ್ ಏನಿದಾವೆ ಇವುಗಳನ್ನ ಹೊರ ಹಾಕಿರ್ತಕ್ಕಂಥದ್ದು, ಅಂದ್ರೆ ಅವುಗಳಿಗೆ ಯಾವುದೇ ಸ್ಥಾನ ಇಲ್ಲ ಭಾರತದಲ್ಲಿ ಇಲ್ಲಿ 5G ಟ್ರಯಲ್ಸ್ ಗಳನ್ನ ನಡೆಸೋದಕ್ಕೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಿಗೆ ಈ ಒಂದು ಟ್ರಯಲ್ಸ್ ಗಳನ್ನ ಬಳಕೆ ಮಾಡೋದಕ್ಕೆ, ಈ ಒಂದು ಟ್ರಯಲ್ಸ್ ಗಳನ್ನ ಯೂಸ್ ಮಾಡುವಂತದ್ದು ಮತ್ತು ಅಪ್ಲಿಕೇಶನ್ ಆಫ್ 5G ಟೆಕ್ನಾಲಜಿಯನ್ನ ಮಾಡೋದಕ್ಕೆ ಇವಾಗ ಪರ್ಮಿಷನ್ ಅನ್ನ ನೀಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಚೈನಾದ ಬಿಗ್ ಕಂಪನೀಸ್ಗಳು ಅಂತ ಗುರುತಿಸಿಕೊಳ್ಳುವಂತ ಹುವಾಯ್ ಕಂಪನಿ ಆಗಿರ್ಬೋದು, ZTE ಕಂಪನಿ ಆಗಿರ್ಬೋದು, ಇವು ಈ ಒಂದು ಟ್ರಯಲ್ಸ್ ಗಳನ್ನ ಪ್ರಾರಂಭ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಭಾರತದಲ್ಲಿ ಇವುಗಳನ್ನ ಫಾರ್ಮಲಿ ನಾವು ಈ ಚೈನೀಸ್ ಕಂಪನಿಗಳನ್ನ 5G ವಿಚಾರದಲ್ಲಿ ದೂರ ಇಟ್ಟಿರ್ತಕ್ಕಂಥದನ್ನ ಕಳೆದ ವರ್ಷದಲ್ಲೇ ನಾವು ನೋಡಿರ್ತಕ್ಕಂಥದ್ದು. ಇನ್ನ TSP ಅಂದ್ರೆ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಅಂತ ಅಂದ್ರೆ ಮುಖ್ಯವಾಗಿ ಭಾರತದಲ್ಲಿ ಭಾರತಿ ಏರ್ಟೆಲ್ ಲಿಮಿಟೆಡ್ ಅವರಾಗಿರ್ಬೋದು, ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಆಗಿರ್ಬೋದು, ವೊಡಾಫೋನ್ ಐಡಿಯಾ ಲಿಮಿಟೆಡ್ ಆಗಿರ್ಬೋದು, MTNL ಆಗಿರ್ಬೋದು. ಈ TSPಗಳು ಅಂದ್ರೆ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ಗಳು ಈ 5G ಟ್ರಯಲ್ಸ್ ಗಳಿಗೆ ಅಪ್ಲಿಕೆಂಟ್ಸ್ ಗಳಾಗಿರುವಂತಹ ಮುಖ್ಯವಾದಂತಹ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಾಗಿದೆ. ಈ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳು ಮುಖ್ಯವಾಗಿ ಎಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒರಿಜಿನಲ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಯಾರಿದ್ದಾರೆ ಮತ್ತು ಈ ಟೆಕ್ನಾಲಜಿ ಪ್ರೊವೈಡರ್ಸ್ ಗಳಾಗಿರುವಂತ ಎರಿಕ್ಸನ್ ಆಗಿರ್ಬೋದು, ನೋಕಿಯಾ ಕಂಪನಿ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, C.Dot ಆಗಿರ್ಬೋದು, ಇವುಗಳೊಟ್ಟಿಗೆ ಕೂಡ ಟೈ ಅಪ್ ಮಾಡ್ಕೊಂಡಿರುವಂತದನ್ನ ನಾವು ಕಾಣಬಹುದಾಗುತ್ತೆ. ಈ ಟ್ರಯಲ್ಸ್ ಗಳ ವಿಚಾರದಲ್ಲಿ ಟೆಲಿಕಾಂ ಸರ್ವಿಸ್ ಕಂಪನೀಸ್ಗಳು ಇವುಗಳೊಟ್ಟಿಗೆ ಕೂಡ ಟೈ ಅಪ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅನ್ನೋದನ್ನ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಭಾರತದ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ನವರು ತಮ್ಮದೇ ಆದಂತಹ ಇಂಡಿಜಿನಸ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಟ್ರಯಲ್ಸ್ ಗಳನ್ನ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು. ಇನ್ನ ಈ ಟ್ರಯಲ್ಸ್ ಗಳ ಅವಧಿ 6 ತಿಂಗಳವರೆಗೆ ಇರುತ್ತೆ. ಅದರಲ್ಲಿ ಮೊದಲ 2 ತಿಂಗಳ ಅವಧಿಗೆ ಎಕ್ವಿಪ್ಮೆಂಟ್ಸ್ ಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳುವಂಥದ್ದು ಮತ್ತು ಅವುಗಳನ್ನ ಸೆಟಪ್ ಮಾಡ್ಕೊಳ್ಳುವಂತ ಅವಧಿಯನ್ನ ಇನ್ಕ್ಲೂಡ್ ಮಾಡಿಕೊಂಡು ಒಟ್ಟಾರೆ 6 ತಿಂಗಳ ಅವಧಿಯನ್ನ ಈ ಟ್ರಯಲ್ಸ್ಗೆ ಅಂತ ಹೇಳಿ ನೀಡಲಾಗ್ತಾ ಇರ್ತಕ್ಕಂಥದ್ದು. ಇನ್ನ ಪರ್ಮಿಷನ್ ಅನ್ನುವಂಥದ್ದನ್ನ ಯಾರು ನೀಡಿದ್ದಾರೆ ಅಂದಾಗ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರಿಗೆ ಈ ರೀತಿಯ 5G ಟ್ರಯಲ್ಸ್ಗೆ ಪರ್ಮಿಷನ್ ಅನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ಯಾವ ರೀತಿಯಾಗಿ ಈ TSPs ಗಳು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳು ಪ್ರಯಾರಿಟೀಸ್ ಅನ್ನ ಮತ್ತು ಟೆಕ್ನಾಲಜಿ ಪಾರ್ಟ್ನರ್ಸ್ ಗಳು ಯಾವ ರೀತಿಯಾಗಿ ಒಂದು ಪರ್ಮಿಷನ್ ಅನ್ನ ಕೇಳಿದಾರೋ ಅದೇ ರೀತಿಯಾದಂತಹ ಪರ್ಮಿಷನ್ಸ್ ಗಳನ್ನ ಮತ್ತು ಈ ಅವಧಿಯನ್ನ ಅವರೇನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಕೇಳ್ತಾ ಇದ್ದಾರೆ, ಅಷ್ಟೇ ಅವಧಿಗೆ ಅವರು ಒಂದು ಈ ಪರ್ಮಿಷನ್ ಅನ್ನ ನೀಡಿರ್ತಕ್ಕಂಥದ್ದು. ಇನ್ನ ಪ್ರತಿಯೊಂದು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಕೂಡ ಟ್ರಯಲ್ಸ್ ಗಳನ್ನ ರೂರಲ್ ಮತ್ತು ಸೆಮಿ ಅರ್ಬನ್ ಸೆಟ್ಟಿಂಗ್ಸ್ ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅರ್ಬನ್ ಸೆಟ್ಟಿಂಗ್ಸ್ ಗಳ ಜೊತೆಗೆ ಅಂದ್ರೆ ಕೇವಲ ಅರ್ಬನ್ ಏರಿಯಾಸ್ ಗಳಿಗೆ ಮಾತ್ರವೇ ಇನ್ಮೇಲೆ 5G ದೊರಕುತ್ತೆ ಅನ್ನುವಂಥದ್ದಲ್ಲ, ಇದರ ಜೊತೆಗೆ ರೂರಲ್ ಏರಿಯಾಸ್ ಆಗಿರ್ಬೋದು, ಸೆಮಿ ಅರ್ಬನ್ ಆಗಿರ್ಬೋದು, ಈ ಎಲ್ಲ ಕಡೆಗೂ ಕೂಡ ಈಗ ಈ ಟ್ರಯಲ್ಸ್ ಗಳು ಪ್ರಾರಂಭ ಆಗುತ್ತೆ. ಮುಂದಿನ ದಿನಗಳಲ್ಲಿ 6 ತಿಂಗಳು ಟ್ರಯಲ್ಸ್ ಗಳ ಅವಧಿ ಪ್ರಾರಂಭ ಆಗೋದಕ್ಕೆ ಈಗ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ನಾವೇನು 5G ಅನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡ್ತೇವೆ, ಆಗ ರೂರಲ್ ಏರಿಯಾಸ್ ಆಗಿರ್ಬೋದು, ಸೆಮಿ ಅರ್ಬನ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ಎಲ್ಲ ಏರಿಯಾಸ್ಗಳಿಗೂ ಕೂಡ ಈ 5G ಅನ್ನುವಂಥದ್ದು ಅವೈಲಬಲ್ ಇರುವಂತೆ ಮಾಡೋದಕ್ಕೆ ಇಲ್ಲೆಲ್ಲವೂ ಕೂಡ ಟ್ರಯಲ್ಸ್ ಗಳು ಈಗ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಈ ಟೆಲಿಕಾಂ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಈ ಇಲಾಖೆಯ ಅಡಿಯಲ್ಲೇ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ನ ಅಡಿಯಲ್ಲಿಯೇ 2 ಸ್ಟ್ಯಾಟ್ಯುಟರಿ ಬಾಡೀಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಟೆಲಿಕಾಂ ಡಿಸ್ಪ್ಯೂಟ್ಸ್ ಗಳೇನಾದ್ರು ಆಗಿದ್ದಲ್ಲಿ ಆ ಡಿಸ್ಪ್ಯೂಟ್ಸ್ ಗಳನ್ನ ಸೆಟಲ್ ಮಾಡೋದಕ್ಕೆ ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ ಒಂದನ್ನು ನಾವು ಕಾಣಬಹುದು. 1997ರಲ್ಲಿ ಒಂದು ಪಾರ್ಲಿಮೆಂಟಿನ ಆಕ್ಟ್ ನ ಮುಖಾಂತರವಾಗಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್ ನ ಅಡಿಯಲ್ಲಿ ಟ್ರಾಯ್ ಅನ್ನುವಂತ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ನಂತರದಲ್ಲಿ ಈ ಟ್ರಾಯ್ ಆಕ್ಟ್ ಗೆ ತಿದ್ದುಪಡಿಯನ್ನ ತರೋದ್ರ ಮುಖಾಂತರವಾಗಿ ಡಿಸ್ಪ್ಯೂಟ್ಸ್ ಗಳನ್ನ ಅಡ್ಜುಡಿಕೇಟ್ ಮಾಡುವಂತದ್ದು ಮತ್ತು ಸೆಟಲ್ ಮಾಡುವಂತದ್ದು ಈ ಕರ್ತವ್ಯವನ್ನ ಟ್ರಾಯ್ ನಿಂದ ಟೆಲಿಕಮ್ಯುನಿಕೇಶನ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಈ ಒಂದು ಕರ್ತವ್ಯವನ್ನ ಬಿಟ್ಕೊಡ್ಲಾಗುತ್ತೆ. ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿ ಈಗ ಟೆಲಿಕಮ್ಯುನಿಕೇಶನ್ಸ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಇರುವಂತದ್ದು. TD SAT ಅನ್ನುವಂಥದ್ದು ಯಾವುದೇ ಡಿಸ್ಪ್ಯೂಟ್ ಅನ್ನುವಂಥದ್ದು ಯಾವುದೇ ಲೈಸೆನ್ಸರ್ ಅಥವಾ ಲೈಸೆನ್ಸಿ ಮಧ್ಯೆ ಆಗುವಂತ ಡಿಸ್ಪ್ಯೂಟ್ಸ್ ಗಳಾಗಿರ್ಬೋದು, ಅಥವಾ ಬಿಟ್ವೀನ್ 2 or more ಸರ್ವಿಸ್ ಪ್ರೊವೈಡರ್ಸ್ ಗಳ ನಡುವೆ ಆಗುವಂತ ಡಿಸ್ಪ್ಯೂಟ್ಸ್ ಗಳಾಗಿರ್ಬೋದು, ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಮತ್ತು ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಗಳ ನಡುವೆ ಆಗುವಂತ ಡಿಸ್ಪ್ಯೂಟ್ಸ್ ಗಳಾಗಿರ್ಬೋದು, ಅಥವಾ ಇನ್ಯಾವುದೇ ಡಿಸ್ಪೋಸ್ ಆಫ್ ಮಾಡುವಂತ ಅಪೀಲ್ಸ್ ಗಳೇನಾದ್ರೂ ಈ ಒಂದು ಟ್ರಾಯ್ ನೀಡುವಂತ ಡಿಸಿಷನ್ ಅಥವಾ ಆರ್ಡರ್ ಅಥವಾ ಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂತ ಅದರ ವಿರುದ್ಧವಾಗಿ ಬಂದಿರತಕ್ಕಂತ ಅಪೀಲ್ಸ್ ಗಳಾಗಿರ್ಬೋದು, ಎಲ್ಲದರ ವಿಚಾರವನ್ನ ಟೆಲಿಕಮ್ಯುನಿಕೇಶನ್ಸ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ ಮಾಡುವಂತದ್ದು. ಇನ್ನ ಟ್ರಾಯ್ ನ ವಿಚಾರಕ್ಕೆ ಬಂದಾಗ ಟ್ರಾಯ್ ಎನ್ನುವಂತ ಸಂಸ್ಥೆ ಅನ್ನುವಂಥದ್ದು ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಪಾಲಿಸಿ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಇದರಿಂದಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನುವಂಥದ್ದು ಎಲ್ಲ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಿಗೆ ಸಿಗುವಂತದ್ದು ಮತ್ತು ಫೇರ್ ಕಾಂಪಿಟೇಷನ್ ಅನ್ನ ಫೆಸಿಲಿಟೇಟ್ ಮಾಡುವಂತದ್ದು ಇದರ ಒಂದು ಮುಖ್ಯ ಕಾರ್ಯ ಆಗಿರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಟ್ರಾಯ್ ನ ಬಗ್ಗೆ ಆಗಿರ್ಬೋದು ಅಥವಾ ಟೆಲಿಕಮ್ಯುನಿಕೇಶನ್
ಟೆಲಿಕಮ್ಯುನಿಕೇಶನ್ಸ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್ನ ಬಗ್ಗೆ ಆಗಿರ್ಬೋದು, ಅಥವಾ ಭಾರತದಲ್ಲಿ ಯಾವೆಲ್ಲ ಸಂಸ್ಥೆಗಳು 5G ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಯಾವ ಒಂದು ಚೀನಾದ ಕಂಪನೀಸ್ಗಳನ್ನ ಈ 5G ಸರ್ವಿಸಸ್ ಅನ್ನ ಭಾರತಕ್ಕೆ ಪ್ರೊವೈಡ್ ಮಾಡದಂತೆ ನಾವು ತಡೆದಿದ್ದೇವೆ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ಈ ರೀತಿಯ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಕಂಟೆಂಟ್ ಅನ್ನು ಓದುವಾಗ ಕೂಡ ಯಾವ ರೀತಿಯಾಗಿ ಇದ್ರ ಬಗ್ಗೆ ಪ್ರಶ್ನೆಗಳು ಬರಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಿಮ್ಮಲ್ಲಿ ಹಾಕೊಂಡು ಅದಕ್ಕೆ ತಕ್ಕಂತೆ ನೀವು ಆ ಕಂಟೆಂಟ್ ಅನ್ನು ಓದ್ಕೊಳ್ಳುವಂಥದ್ದು, ನೋಟ್ಸ್ ಮಾಡ್ಕೊಳ್ಳುವಂಥದ್ದು ಈ ಕಾರ್ಯವನ್ನ ಮಾಡಬೇಕಾಗುತ್ತೆ. ಆರ್ಟಿಕಲ್ ಪಿಎಂ ಕಾಲ್ಸ್ ಬೆಂಗಾಲ್ ಗವರ್ನರ್ ಓವರ್ ಪೋಸ್ಟ್ ಪೋಲ್ ವೈಲೆನ್ಸ್ ಅನ್ನೋದಾಗಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಇತ್ತೀಚೆಗಷ್ಟೇ ಎಲೆಕ್ಷನ್ಸ್ ಮುಗಿದಿದ್ದು, ಆ ಎಲೆಕ್ಷನ್ಸ್ಗಳ ರಿಸಲ್ಟ್ಸ್ಗಳು ಕೂಡ ಮೊನ್ನೆಯಷ್ಟೇ ಬಂದಿರತಕ್ಕಂಥದ್ದು. ಇಲ್ಲಿ ಟಿಎಂಸಿ, ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿರುವಂತಹ ಈ ಒಂದು ಪಕ್ಷ ಈಗ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕಾಗಿರ್ತಕ್ಕಂಥದ್ದು. ಎಲೆಕ್ಷನ್ ರಿಸಲ್ಟ್ಸ್ಗಳಲ್ಲಿ ಟಿಎಂಸಿ ಜಯಬೇರಿಯನ್ನ ಬಾರಿಸಿದ ನಂತರದಲ್ಲಿ ಈಗ ಒಂದು ಅಪವಾದ ಅನ್ನುವಂಥದ್ದು ಟಿಎಂಸಿ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ ಮತ್ತು ಅಲ್ಲಿ ವೈಲೆನ್ಸ್ ಅನ್ನುವಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಬ್ರೋಕ್ಔಟ್ ಆಗಿರ್ತಕ್ಕಂಥದ್ದು. ಟಿಎಂಸಿ ವರ್ಕರ್ಸ್ಗಳು ಅಲ್ಲಿನ ಕಾಂಗ್ರೆಸ್, ಬಿಜೆಪಿ ಮತ್ತು ಸಿಪಿಐಎಂ ವರ್ಕರ್ಸ್ಗಳ ಮೇಲೆ ಅಟ್ಯಾಕ್ ಮಾಡುವಂತ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಇಶ್ಯೂ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು. ಇದರ ವಿಚಾರವಾಗಿ ಪಿಎಂ ಅವರು ಬೆಂಗಾಲಿನ ಗವರ್ನರಿಗೆ ಪೋಸ್ಟ್ ಪೋಲ್ ವೈಲೆನ್ಸ್ ಏನ್ ನಡೀತಾ ಇದೆ ಇದನ್ನ ಕಂಟ್ರೋಲ್ ನಲ್ಲಿ ಇಡಬೇಕು, ಈ ರೀತಿ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಪಿಎಂ ಅವರು ಗವರ್ನರ್ಗೆ ಕಾಲ್ ಮಾಡಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲ್ನಲ್ಲಿ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಅನ್ನುವಂಥದ್ದು ಅಲಾರ್ಮಿಂಗ್ಲಿ ವರಿಸಮ್ ಆಗ್ತಾ ಇದೆ. ಅದರ ಬಗ್ಗೆ ಗಮನವನ್ನ ಹರಿಸಿ ಅದನ್ನ ನೀವು ಆದಷ್ಟು ಶೀಘ್ರದಲ್ಲಿ ಅದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ವೆಸ್ಟ್ ಬೆಂಗಾಲಿನ ಗವರ್ನರ್ ಆಗಿರುವಂತಹ ಜಗದೀಪ್ ಧನ್ಕರ್ ಅವರು ಈ ಒಂದು ಗ್ರೇವ್ ಟೆನ್ಷನ್ಸ್ ಏನ್ ಅಲ್ಲಿ ರೈಸ್ ಆಗಿದೆ ಇದರ ವಿಚಾರದಲ್ಲಿ ವೈಲೆನ್ಸ್, ವ್ಯಾಂಡಲಿಸಂ, ಕಿಲ್ಲಿಂಗ್ಸ್ ಅನ್ನುವಂಥದ್ದು ಏನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ್ತಾ ಇದೆ ಅದರ ವಿಚಾರದಲ್ಲಿ ಯಾರೇ ಕನ್ಸರ್ನ್ಡ್ ಇದ್ರು ಕೂಡ ಅವರು ಆದಷ್ಟು ಶೀಘ್ರದಲ್ಲಿ ಆಕ್ಟ್ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ರಿಸ್ಟೋರ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಟ್ವೀಟ್ ನ ಮುಖಾಂತರವಾಗಿ ತಿಳಿಸಿರ್ತಕ್ಕಂಥದ್ದು ಓವರ್ ದಿ ಪಿಎಂಸ್ ಕಾಲ್. ಪಿಎಂ ಅವರ ಕಾಲ್ ಬಂದ ನಂತರದಲ್ಲಿ ರಾಜ್ಯಗಳಲ್ಲಿ ಈ ರೀತಿ ವೈಲೆನ್ಸ್ ಬ್ರೋಕ್ಔಟ್ ಆಗುವಂಥದ್ದು, ಇದರ ಹಿನ್ನೆಲೆಯಲ್ಲಿ ಪಿಎಂ ಗವರ್ನರ್ಗೆ ಆಕ್ಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ತಿಳಿಸುವಂಥದ್ದು. ಈ ಎಲ್ಲ ಒಂದು ಆಕ್ಟ್ ನ ಹಿನ್ನೆಲೆಯಲ್ಲಿ ಆಫೀಸ್ ಆಫ್ ದಿ ಗವರ್ನರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಆಫೀಸ್ ಆಫ್ ದಿ ಗವರ್ನರ್ ಅನ್ನುವಂಥದ್ದು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 153 ಇಂದ ಆರ್ಟಿಕಲ್ 162 ನಲ್ಲಿ ನಾವು ಈ ಆಫೀಸ್ ನ ಬಗ್ಗೆ ಡಿಸ್ಕಸ್ ಮಾಡಬಹುದಾಗಿರುತ್ತೆ. ಇದನ್ನು ನಾವು ನಮ್ಮ ಸಂವಿಧಾನದಲ್ಲಿ ಪಾರ್ಟ್ 6 ನಲ್ಲಿ ಅಂದ್ರೆ 6ನೇ ಭಾಗದಲ್ಲಿ ನಾವು ಕಾಣಬಹುದಾಗುತ್ತೆ. ಗವರ್ನರ್ ಅವರ ಆಫೀಸ್ ನ ವಿಚಾರಕ್ಕೆ ಕುರಿತಂತೆ ಇವರು 2 ರೀತಿಯಾದಂತಹ ಕರ್ತವ್ಯಗಳನ್ನು ವಹಿಸ್ತಾರೆ. ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೇಳಿ ಕೂಡ ಗುರುತಿಸ್ಕೊಳ್ತಾರೆ. ಜೊತೆಗೆ ಒಂದು ವೈಟಲ್ ಲಿಂಕ್ ಆಗಿರ್ತಾರೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ. ಕೇಂದ್ರದಲ್ಲಿ ರಾಷ್ಟ್ರಪತಿಯ ಸ್ಥಾನಮಾನ ಹೇಗಿರುತ್ತೋ ಇದೇ ರೀತಿಯಾಗಿ ಒಂದು ರಾಜ್ಯದಲ್ಲಿ ಒಬ್ಬ ಗವರ್ನರ್ ಇರುವಂತದ್ದು. ಇವರು ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದಿ ಸ್ಟೇಟ್ ಕೂಡ ಆಗಿರ್ತಾರೆ. ಮತ್ತೆ ಇವ್ರಿಗಿರ್ತಕ್ಕಂಥ ಅಂದ್ರೆ ಈ ಒಂದು ಪೋಸ್ಟ್ಗೆ ಹೋಗೋದಕ್ಕೆ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ಸ್ ಗಳು ಏನು ಅಂತ ಅಂದಾಗ ಅವರು ಭಾರತದ ನಾಗರಿಕರಾಗಿರ್ಬೇಕು. ಹಿ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಮತ್ತು ಅವರಿಗೆ 35 ವರ್ಷ ತುಂಬಿರಬೇಕಾಗತ್ತೆ ಮತ್ತು ಅವರು ಆ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು ಅದರ ಸದಸ್ಯ ಆಗಿರುವಂತಿಲ್ಲ. ಅವರು ಈ 2 ಹೌಸಸ್ಗಳಲ್ಲಿ ಯಾವುದೇ ಹೌಸಸ್ಸಿನ ಮೆಂಬರ್ ಆಗಿರಬಾರ್ದು ಮತ್ತು ಅವರು ಯಾವುದೇ ರೀತಿಯಾದಂತಹ ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಹೊಂದಿರಬಾರ್ದು ಅನ್ನುವಂಥದ್ದು. ಈ ಒಂದು ಗುಣಲಕ್ಷಣಗಳನ್ನ ಯಾರೆಲ್ಲ ಮೀಟ್ ಮಾಡ್ತಾರೆ ಅಂಥವ್ರು ಈ ಹುದ್ದೆಯನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಭಾರತ ಸಂವಿಧಾನದ ಆರ್ಟಿಕಲ್ 163ನೇ ವಿಧಿ ಅನ್ನುವಂಥದ್ದು ಯಾವುದೇ ಗವರ್ನರಿಗೆ ಡಿಸ್ಕ್ರಿಷನರಿ ಪವರ್ಸ್ ಗಳನ್ನ ನೀಡುತ್ತೆ, ಅದರ ಬಗ್ಗೆ ಮಾತನಾಡುತ್ತೆ. ತಮಗಿರುವಂತ ಡಿಸ್ಕ್ರಿಷನರಿ ಪವರ್ಸ್ ಗಳನ್ನ ವೆಸ್ಟೆಡ್ ಇಂಟ್ರೆಸ್ಟ್ ಗಳಿಗಾಗಿ ಬಳಕೆ ಮಾಡ್ಕೊಳ್ತಾರೆ ಅನ್ನುವಂತ ಕಾರಣದಿಂದಾಗಿ ಆಫೀಸ್ ಆಫ್ ದಿ ಗವರ್ನರ್ ಅನ್ನುವಂಥದ್ದು ಸದಾಕಾಲ ಸುದ್ದಿಯಲ್ಲಿ ಇರುವಂತ ಒಂದು ಆಫೀಸ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಗವರ್ನರ್ ಅವರ ಆಫೀಸ್ ನ ಬಗ್ಗೆ ನೇರವಾಗಿ ಪ್ರಿಲಿಮ್ಸ್ ನಲ್ಲಿ ಪ್ರಶ್ನೆಗಳಾಗಬಹುದು ಅಥವಾ ಆಗಾಗ ಸುದ್ದಿಯಲ್ಲಿ ಅಥವಾ ಚರ್ಚೆಯಲ್ಲಿ ಈ ಆಫೀಸ್ ಇತ್ತು ಅಂತ ಅಂದ್ರೆ ಇದರ ಕುರಿತಂತೆ ಮೈನ್ಸ್ ನಲ್ಲಿನ ಪ್ರಶ್ನೆಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇನ್ನು ಈ ವೆಸ್ಟ್ ಬೆಂಗಾಲಿನ ಪೋಸ್ಟ್ ಪೋಲ್ ವೈಲೆನ್ಸ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಯಾವುದೇ ರಾಜ್ಯದಲ್ಲಿ ಈ ರೀತಿಯ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗದೇ ಇರುವಂತೆ ಜೊತೆಗೆ ಎಕ್ಸ್ಟರ್ನಲ್ ಅಗ್ರೆಷನ್ ಆಗಿರ್ಬೋದು ಇವುಗಳಿಂದ ಆ ರಾಜ್ಯವನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಕರ್ತವ್ಯ ಅನ್ನುವಂಥದ್ದು ಆರ್ಟಿಕಲ್ 355ರ ಅಡಿಯಲ್ಲಿ ಯೂನಿಯನ್ ಗವರ್ಮೆಂಟ್ಗೆ ಈ ಒಂದು ಪವರ್ ಅನ್ನುವಂಥದ್ದು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯೂನಿಯನ್ ಗವರ್ಮೆಂಟ್ ಯಾವುದೇ ನಿರ್ಧಾರಗಳನ್ನು ಕೂಡ ತಗೊಳ್ಬಹುದಾಗಿರುತ್ತೆ. ಇನ್ನು ಆರ್ಟಿಕಲ್ 356 ಏನ್ ಹೇಳುತ್ತೆ ಅಂತ ಅಂದ್ರೆ ಯಾವುದೇ ಒಂದು ರಾಜ್ಯ ಸರ್ಕಾರವು ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಅಂದಾಗ ಈ ರಾಜ್ಯವನ್ನ ನೇರವಾಗಿ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದು ಅಡ್ಮಿನಿಸ್ಟರ್ ಮಾಡುವಂತ ಒಂದು ಕಾರ್ಯವನ್ನ ಈ ಆರ್ಟಿಕಲ್ 356 ನಮಗೆ ತಿಳಿಸುತ್ತೆ. ಈ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅವರ ಒಪ್ಪಿಗೆಯ ಮೇರೆಗೆ ಗವರ್ನರ್ ಅವರು ಒಂದು ಪ್ರೊಕ್ಲಮೇಷನ್ ಅನ್ನ ಹೊರತರ್ತಾರೆ. ನಂತರದಲ್ಲಿ ಇಂಥ ಒಂದು ಆಕ್ಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡುವಂತ ಈ ಆರ್ಟಿಕಲ್ 356 ಏನಿದೆ ಇಂಥ ಆರ್ಟಿಕಲ್ ಇರೋದ್ರಿಂದಾಗಿ ಇದರ ಮಿಸ್ಯೂಸ್ ಅನ್ನುವಂಥದ್ದು ಭಾರತದಲ್ಲಿ ಪದೇ ಪದೇ ಆಗ್ತಾ ಇದೆ ಕೆಲವು ರಾಜ್ಯಗಳ ವಿಚಾರಕ್ಕೆ ಬಂದಾಗ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ನಲ್ಲಿ
ಬೇರೆ ಬೇರೆ ಪಕ್ಷಗಳು ಆಡಳಿತ ನಡೆಸುವಂತ ಸಂದರ್ಭದಲ್ಲಿ ಈ ಆರ್ಟಿಕಲ್ ಅನ್ನ ಬಳಕೆ ಮಾಡಿಕೊಂಡು ಇದನ್ನ ಮಿಸ್ಯೂಸ್ ಮಾಡುವಂತ ಕಾರ್ಯಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ ಈ ಆರ್ಟಿಕಲ್ ಕೂಡ ಸಾಕಷ್ಟು ಬಾರಿ ಚರ್ಚೆಯಲ್ಲಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಆಫೀಸ್ ಆಫ್ ದಿ ಗವರ್ನರ್ ಆಗಿರ್ಬೋದು, ಆರ್ಟಿಕಲ್ 356 ಆಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಂವಿಧಾನದ ಅಡಿಯಲ್ಲಿ ಫಿಕ್ಸ್ಡ್ ಟೆನ್ಯೂರ್ ಅನ್ನ ಈ ಒಂದು ಆಫೀಸ್ ಹೊಂದಿರುತ್ತಾ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನಲ್ಲಿ ಸಪ್ಲೈ ಆಕ್ಸಿಜನ್ ಆರ್ ಫೇಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಡೆಲ್ಲಿಯ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಲಿಲ್ಲ ಅಂತ ಅಂದ್ರೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಡೆಲ್ಲಿ ಹೈಕೋರ್ಟ್ ನೀಡಿರ್ತಕ್ಕಂಥ ಒಂದು ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಆರ್ಡರ್ ಮಾಡಿರ್ತಕ್ಕಂಥದ್ದು ಡೆಲ್ಲಿಗೆ ದಿನವೊಂದಕ್ಕೆ 700 ಮೆಟ್ರಿಕ್ ಟನ್ ಆಫ್ ಆಕ್ಸಿಜನ್ ಅನ್ನುವಂಥದ್ದನ್ನ ನೀವು ಸಪ್ಲೈ ಮಾಡಬೇಕು. ಮೆಡಿಕಲ್ ಆಕ್ಸಿಜನ್ ನ ಕೊರತೆಯಿಂದಾಗಿ ಸಾಕಷ್ಟು ಮಂದಿ ಕೋವಿಡ್-19ಗೆ ತುತ್ತಾಗಿ ಬಲಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದಿನವೊಂದಕ್ಕೆ 700 ಮೆಟ್ರಿಕ್ ಟನ್ಸ್ ಆಫ್ ಮೆಡಿಕಲ್ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ಆರ್ಡರ್ ಅನ್ನ ಕೊಟ್ಟಿದ್ರು ಸಹ ಕೇಂದ್ರ ಸರ್ಕಾರದವರು ಇದಕ್ಕೆ ತಲೆಬಾಗ್ತಾ ಇಲ್ಲ. ಬದಲಾಗಿ 490 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ದಿನವೊಂದಕ್ಕೆ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಸಾಕಷ್ಟು ಮಂದಿ ಸಾವಿಗೀಡಾಗ್ತಾ ಇದ್ದಾರೆ ಕೋವಿಡ್-19 ನಿಂದಾಗಿ. ಈ ಕಾರಣದಿಂದಾಗಿ 700 ಮೆಟ್ರಿಕ್ ಟನ್ ಅಷ್ಟನ್ನ ನೀವು ಸಪ್ಲೈ ಮಾಡಲೇಬೇಕು ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಕೂಡ ತಿಳಿಸಿರ್ತಕ್ಕಂಥದ್ದು. ಒಂದು ವೇಳೆ ನೀವು ಇದನ್ನ ಮಾಡಲಿಲ್ಲ ಅಂತ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಏನು ಅನ್ನುವಂಥದ್ದನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಬೇಕಾಗತ್ತೆ. ಇದು ಕೋರ್ಟ್ ನೀಡಿರ್ತಕ್ಕಂಥ ಯಾವುದೇ ಒಂದು ಆರ್ಡರ್ ಆಗಿರ್ಬೋದು, ಇದಕ್ಕೆ ನಾವು ರೆಸ್ಪೆಕ್ಟ್ ಅನ್ನ ತೋರಿಸದೆ ಅಥವಾ ಕೋರ್ಟಿನ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಡಿಗ್ನಿಟಿಗೆ ಧಕ್ಕೆ ಆಗುವಂತೆ ಡಿಸ್ರೆಸ್ಪೆಕ್ಟ್ ಅನ್ನ ತೋರಿಸುವಂಥದ್ದು ಅಥವಾ ಅಥಾರಿಟಿ ಆಫ್ ಕೋರ್ಟ್ಗೆ ಯಾವುದೇ ಡಿಸ್ರೆಸ್ಪೆಕ್ಟ್ ಅನ್ನ ತೋರಿಸುವಂತ ಅಫೆನ್ಸ್ ಅನ್ನ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ರೆಫರ್ ಮಾಡ್ತೇವೆ. ಇದರ ಒಂದು ಆಬ್ಜೆಕ್ಟಿವ್ ಏನು ಅಂತ ಅಂದ್ರೆ ಜನಗಳಿಗೆ ಈ ಜಸ್ಟಿಸ್ ಸಿಸ್ಟಮ್ ನ ಮೇಲೆ, ಕೋರ್ಟ್ ನ ಮೇಲೆ ಇರುವಂತ ನಂಬಿಕೆ ಅನ್ನುವಂಥದ್ದು, ಪಬ್ಲಿಕ್ ಕಾನ್ಫಿಡೆನ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಜಸ್ಟಿಸ್ ಅನ್ನುವಂಥದ್ದು ವೀಕ್ ಆಗಬಾರ್ದು, ಎರೋಡ್ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಕೋರ್ಟಿನ ಅಥಾರಿಟಿಯನ್ನ ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳಿ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥದ್ದನ್ನ ನಾವು ಇರುವಂತದನ್ನ ಕಾಣಬಹುದಾಗುತ್ತೆ. ಇದು ನಮ್ಮ ಭಾರತ ಸಂವಿಧಾನದಲ್ಲಿಯೇ ಇರುವಂತ ನಮ್ಮ ಸಾಂವಿಧಾನಿಕವಾದಂತ ಒಂದು ಆಕ್ಟ್ ಆಗುತ್ತೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅನ್ನುವಂಥದ್ದು ಅವರ ಕಂಟೆಂಪ್ಟ್ ಆಫ್ ಕೋರ್ಟಿನ ಈ ಪವರ್ ಅನ್ನ ಸಂವಿಧಾನದಿಂದಲೇ ಪಡೆಯುವಂಥದ್ದು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ 1971 ಅನ್ನುವಂಥದ್ದು ಕೂಡ ಯಾವ ರೀತಿಯಾಗಿ ಈ ಪನಿಷ್ಮೆಂಟ್ ಅನ್ನ ನೀಡಬೇಕು ಕಂಟೆಂಪ್ಟ್ ಆಫ್ ಕೋರ್ಟ್ ನ ವಿಚಾರದಲ್ಲಿ ಮತ್ತು ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಆಗ್ಬೇಕು ಅನ್ನುವಂತ ಪ್ರೊಸೀಜರ್ ಎಲ್ಲವನ್ನು ಕೂಡ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಟ್ ನ 1970 ಇದರ ಅಡಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಇನ್ನ ಈ ಒಂದು ಆಕ್ಟ್ ಅನ್ನುವಂಥದ್ದು ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಎರಡು ರೀತಿಯಾಗಿ ಡಿವೈಡ್ ಮಾಡುತ್ತೆ. ಒಂದು ಸಿವಿಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥದ್ದು, ಮತ್ತೊಂದು ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಹೇಳಿ ಎರಡು ರೀತಿಯಾಗಿ ನಾವು ಇದನ್ನ ಕಾಣಬಹುದಾಗುತ್ತೆ. ಸಿವಿಲ್ ಕಂಟೆಂಪ್ಟ್ ಅಂದಾಗ ವಿಲ್ಫುಲ್ ಆಗಿ ಕೋರ್ಟ್ ನ ಯಾವುದೇ ಆರ್ಡರ್ ಅನ್ನ ನಾವು ಡಿಸೊಬಿಡಿಯನ್ಸ್ ಅನ್ನ ತೋರಿಸ್ತಾ ಇದ್ರೆ ಅದನ್ನ ನಾವು ಸಿವಿಲ್ ಕಂಟೆಂಪ್ಟ್ ಅಂತ ಗುರುತಿಸುವಂತದ್ದು. ಇಲ್ಲಿ 700 ಮೆಟ್ರಿಕ್ ಟನ್ ಅಷ್ಟು ನಾವು ಆಕ್ಸಿಜನ್ ಅನ್ನ ಸಪ್ಲೈ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು ಕೂಡ 490 ಮೆಟ್ರಿಕ್ ಟನ್ ಅಷ್ಟನ್ನ ಸಪ್ಲೈ ಮಾಡ್ತಿದ್ದಾರೆ ಅಂದಾಗ ಅದು ಒಂದ್ ರೀತಿಯಾಗಿ ವಿಲ್ಫುಲ್ ಡಿಸೊಬಿಡಿಯನ್ಸ್ ಆಗುತ್ತೆ. ಅಂದ್ರೆ ಇದು ಗೊತ್ತಿದ್ದು ಕೂಡ, ಈ ಆರ್ಡರ್ ಇದ್ದು ಕೂಡ ಆ ಆರ್ಡರ್ಗೆ ಇವರು ತಲೆಬಾಗ್ತಾ ಇಲ್ಲ ಅನ್ನುವಂಥದ್ದು. ಈ ರೀತಿಯಾದಾಗ ಇದನ್ನ ಸಿವಿಲ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂತ ಹೇಳಿ ಗುರುತಿಸುವಂಥದ್ದು. ಇನ್ನ ಕ್ರಿಮಿನಲ್ ಕಂಟೆಂಪ್ಟ್ ಅನ್ನುವಂಥದ್ದು ಯಾವುದೇ ಒಂದು ಪಬ್ಲಿಕೇಶನ್ ಅಥವಾ ಯಾವುದೇ ಒಂದು ಆಕ್ಟ್ ಅನ್ನುವಂಥದ್ದು ಅದು ನಮ್ಮ ಕೋರ್ಟ್ ಅನ್ನ ಸ್ಕ್ಯಾಂಡಲೈಸ್ ಮಾಡುವಂಥದ್ದು, ಜಸ್ಟಿಸ್ ಸಿಸ್ಟಮ್ಗೆ ತೊಂದರೆ ಮಾಡುವಂಥದ್ದು ಅಥವಾ ಅದರ ಒಂದು ಹೆಸರಿಗೆ ಕಳಂಕ ಬರುವಂತ ಕಾರ್ಯವನ್ನ ಮಾಡುವಂಥದ್ದು. ಇನ್ನ ಜುಡಿಷಿಯಲ್ ಪ್ರೊಸೀಡಿಂಗ್ ಯಾವುದೇ ಆದಾಗ ಅದಕ್ಕೆ ಪ್ರಿಜುಡಿಸ್ ಗಳನ್ನ ವ್ಯಕ್ತಪಡಿಸುವಂಥದ್ದು. ಇನ್ನು ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಜಸ್ಟಿಸ್ ಸಿಸ್ಟಮ್ ಅನ್ನ ಇಂಟರ್ಫಿಯರ್ ಮಾಡುವಂಥದ್ದು. ಈ ಒಂದು ಕಾರ್ಯಗಳಾಗುವಂತ ಸಂದರ್ಭವನ್ನ ಇದನ್ನ ನಾವು ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂತ ಹೇಳಿ ಗುರುತಿಸುವಂಥದ್ದು. ಇನ್ನು ಸ್ಕ್ಯಾಂಡಲೈಸಿಂಗ್ ದ ಕೋರ್ಟ್ ಅಂತ ಅಂದ್ರೆ ಇದನ್ನ ನಾವು ಬ್ರಾಡ್ಲಿ ಯಾವ್ದಕ್ಕೆ ರೆಫರ್ ಮಾಡ್ತೀವಿ ಅಂದ್ರೆ ಯಾವುದೇ ಪಬ್ಲಿಕೇಶನ್ ಅಥವಾ ಯಾವುದೇ ಒಂದು ಹೇಳಿಕೆಗಳು ಕೋರ್ಟ್ ನೀಡಿರುವಂತ ತೀರ್ಪಿಗೆ ವಿರುದ್ಧವಾಗಿ ಅಥವಾ ಕೋರ್ಟಿನ ವಿಚಾರಗಳಿಗೆ ವಿರುದ್ಧವಾಗಿ ಕೋರ್ಟಿನ ಗೌರವಕ್ಕೆ ಧಕ್ಕೆ ಬರುವಂತ ಯಾವುದೇ ಸ್ಟೇಟ್ಮೆಂಟ್ಸ್ ಗಳು ವಿಲ್ಫುಲ್ ಆಗಿ ಸ್ಟೇಟ್ಮೆಂಟ್ಸ್ ಅಥವಾ ಪಬ್ಲಿಕೇಶನ್ಸ್ ಗಳು ಬಂದಾಗ ಇದು ಪಬ್ಲಿಕ್ಕಿಗೆ ಈ ಕೋರ್ಟ್ ಸಿಸ್ಟಮ್ ನ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಪಬ್ಲಿಕ್ ಕಾನ್ಫಿಡೆನ್ಸ್ ಇಂದ ಜುಡಿಷಿಯರಿಯನ್ನ ಅಂಡರ್ಮೈನ್ ಮಾಡುತ್ತೆ. ಇಂಥದನ್ನ ನಾವು ಸ್ಕ್ಯಾಂಡಲೈಸಿಂಗ್ ದ ಕೋರ್ಟ್ ಅಂತ ಹೇಳಿ ಕರಿತೇವೆ. ಈ ರೀತಿ ಕೋರ್ಟ್ ಅನ್ನ ಸ್ಕ್ಯಾಂಡಲೈಸ್ ಮಾಡುವಂತ ಕಾರ್ಯಗಳಾಗಿರ್ಬೋದು, ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಗಳ ವಿಚಾರದಂತೆ ಪ್ರಿಜುಡಿಸಸ್ ಆಗಿರ್ಬೋದು, ಇವುಗಳೆಲ್ಲವನ್ನ ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಕರೆದ್ರೆ ನ್ಯಾಯಾಂಗದ ಯಾವುದೇ ಒಂದು ಆರ್ಡರ್ಗೆ ನಾವು ಡಿಸೊಬಿಡಿಯನ್ಸ್ ಅನ್ನ ತೋರಿಸುವಂತದ್ದು, ವಿಲ್ಫುಲ್ ಡಿಸೊಬಿಡಿಯನ್ಸ್ ಅನ್ನ ಸಿವಿಲ್ ಕಂಟೆಂಪ್ಟ್ ಅಂತ ಹೇಳಿ ಕರೆಯುವಂತದ್ದು. ಮುಂದಿನ ಆರ್ಟಿಕಲ್ ಕ್ಲಿಯರ್ ಮೆಸೇಜ್ ಫ್ರಮ್ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದನ್ನ ನೋಡೋಣ. ಈ ಆರ್ಟಿಕಲ್ ನಲ್ಲಿ ಈಗ ಬಂದಿರತಕ್ಕಂತ ಹೊಸ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇನಿದ್ದಾರೆ ಅವರ ಒಂದು ಕೆಲವು ರೀಸೆಂಟ್ ಆರ್ಡರ್ಸ್ ಗಳ ಕುರಿತಂತೆ ಇವರ ಕೆಳಗೆ ಬರ್ತಿರ್ತಕ್ಕಂಥ ಈ ಆರ್ಡರ್ಸ್ ಗಳನ್ನ ನೋಡಿದಾಗ ಇವರು ಸ್ಪಷ್ಟವಾಗಿ ಗಾರ್ಡಿಯನ್ ಆಫ್ ದಿ ರೈಟ್ಸ್ ಆಫ್ ಆರ್ಡಿನರಿ ಪೀಪಲ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ರ ಕುರಿತಂತೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಶರತ್ ಎ ಬೋಬ್ಡೆ ಅವರ ನಂತರದಲ್ಲಿ 48th CJI ಆಫ್ ಇಂಡಿಯಾ ಆಗಿ NV ರಮಣ ಅವರು April 24th ಇತ್ತೀಚೆಗಷ್ಟೇ ಅವರು ಸ್ವಾರ್ನ್ ಇನ್ ಆಗಿದ್ದಂಥದ್ದು. ಅವರು ಬಂದು ಕೆಲವೇ ದಿನಗಳಾಗಿರುವಂತದ್ದು ಈ ಒಂದು ಪೋಸ್ಟ್ಗೆ. ಇದರ ನಂತರದಲ್ಲಿ ನಮ್ಗೀಗ ಕೆಲವು ಒಂದು ಆರ್ಡರ್ಸ್ ಗಳಿಂದ
ಇದರಿಂದಾಗಿ ತಿಳಿದು ಬರ್ತಿರ್ತಕ್ಕಂಥದ್ದು ಏನು ಅಂದ್ರೆ ಸ್ಪಷ್ಟವಾಗಿ ಇವರು ರೈಟ್ಸ್ ಆಫ್ ದಿ ಆರ್ಡಿನರಿ ಪೀಪಲ್ ಅನ್ನ ಗಾರ್ಡ್ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳನ್ನ ಕೂಡ ನಮ್ಮ ಮುಂದೆ ಈ ಆರ್ಟಿಕಲ್ ಇಡ್ತಾ ಇದೆ. ಇಲ್ಲಿ ಕೋರ್ಟ್ ಅನ್ನುವಂಥದ್ದು ಉತ್ತರ ಪ್ರದೇಶದ ಗವರ್ನಮೆಂಟ್ ಅವರು ಜರ್ನಲಿಸ್ಟ್ ಸಿದ್ದಿಕಿ ಕಪ್ಪನ್ ಅವರನ್ನ ಡೆಲ್ಲಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಶಿಫ್ಟ್ ಮಾಡುವಂತ ವಿಚಾರದಲ್ಲಿ ಶಿಫ್ಟ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರವು ಕೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ ಅದನ್ನ ತೆಗೆದುಹಾಕಿ ಆತನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಡೆಲ್ಲಿಗೆ ಶಿಫ್ಟ್ ಮಾಡುವಂತ ಒಂದು ಸ್ಪಷ್ಟವಾದ ನಿಲುವನ್ನ ನೀಡಿದಂಥದ್ದು. ಈ ಸಂದರ್ಭದಲ್ಲಿ ದ ಮೋಸ್ಟ್ ಪ್ರೀಶಿಯಸ್ ಫಂಡಮೆಂಟಲ್ ರೈಟ್ ಅನ್ನುವಂಥದ್ದು ರೈಟ್ ಟು ಲೈಫ್ ಅನ್ನುವಂಥದ್ದು ಇದರ ಅಡಿಯಲ್ಲಿ ಅನ್ಕಂಡೀಷನಲಿ ಎಂಬ್ರೇಸ್ ಮಾಡುತ್ತೆ. ಯಾವುದೇ ಒಂದು ಅಂಡರ್ ಟ್ರಯಲ್ ಆಗಿದ್ರು ಕೂಡ ಆತನಿಗೂ ಈ ರೈಟ್ ಟು ಲೈಫ್ ಅನ್ನ ಎನ್ಶೂರ್ ಮಾಡುವಂಥದ್ದು. ಇದರ ಅಡಿಯಲ್ಲಿರುವಂತಹ ರೈಟ್ ಟು ಹೆಲ್ತ್ ಕೂಡ ಒಂದು ಫಂಡಮೆಂಟಲ್ ರೈಟ್ ಆಗಿರೋದ್ರಿಂದ ಆತನನ್ನ ಡೆಲ್ಲಿಗೆ ಶಿಫ್ಟ್ ಮಾಡಲೇಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಹೊರತರುವಂತದ್ದು. ಇನ್ನ ಸ್ಟ್ರೈಟ್ ಅಂಡ್ ಟ್ರೂ ಟು ದ ಸೆಂಟರ್ಗೆ ಮಾತನಾಡಿರ್ತಕ್ಕಂಥದ್ದು ಈ ಕೋವಿಡ್-19 ಸೆಕೆಂಡ್ ವೇವ್ ನ ವಿಚಾರದಲ್ಲಿ. ಕೋವಿಡ್-19 ಸೆಕೆಂಡ್ ವೇವ್ ಅನ್ನುವಂಥದ್ದು ಇಷ್ಟೊಂದು ಡೆವಾಸ್ಟೇಟಿಂಗ್ ಆಗಿ ಕಾಣೋದಕ್ಕೆ ಇಲ್ಲಿ ಸೆಂಟರ್ನವರು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡದೇ ಇರುವಂತ ಕೆಲವೊಂದು ಸನ್ನಿವೇಶಗಳೇನಿದೆ, ಆ ಲ್ಯಾಪ್ಸಸ್ ಇನ್ ದಿ ಮ್ಯಾನೇಜ್ಮೆಂಟ್ ಏನಿದೆ ಅದರ ಕುರಿತಂತೆ ಕೂಡ ಕೋರ್ಟ್ ಸ್ಪಷ್ಟವಾಗಿ ಮಾತನಾಡಿರ್ತಕ್ಕಂಥದ್ದು. ಇದರಿಂದಾಗಿ ಪ್ರೀಶಿಯಸ್ ಲೈಫ್ಸ್ ಗಳನ್ನ ಇವತ್ತು ಕಳ್ಕೊಳ್ಬೇಕಾಗಿ ಬಂದಿದೆ, ಮುಖ್ಯವಾಗಿ ನ್ಯಾಷನಲ್ ಕ್ಯಾಪಿಟಲ್ ನಲ್ಲಿ ಅನ್ನುವಂಥದ್ದನ್ನ ಕೂಡ ಕೋರ್ಟಿನ ತೀರ್ಪಿನಲ್ಲಿ ನಾವು ಕಾಣಬಹುದಾಗುತ್ತೆ. ಸುಪ್ರೀಂ ಕೋರ್ಟಿನ ಮತ್ತೊಂದು ಹೆಜ್ಜೆಯನ್ನು ನೋಡಿದಾಗ ಈ ಕೋರ್ಟ್ ಸೆಡಿಷನ್ ಲಾ ಏನಿದೆ ಇದರ ಒಂದು ಲೀಗಾಲಿಟಿಯನ್ನ ರಿವಿಸಿಟ್ ಮಾಡುವಂತ ಒಂದು ನಿರ್ಧಾರವನ್ನು ಕೂಡ ತಗೊಂಡಿರ್ತಕ್ಕಂಥದ್ದು. ಯೂಸ್ ಆಫ್ ಸೆಡಿಷನ್ ಆಸ್ ಅ ಟೂಲ್ ಆಗಿ ಪರಿಣಮಿಸಿತ್ತು. ಇಷ್ಟು ದಿನಗಳ ಕಾಲ ಲಾಯರ್ಸ್ ಆಗಿರ್ಬೋದು, ಆಕ್ಟಿವಿಸ್ಟ್ ಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಜರ್ನಲಿಸ್ಟ್ ಗಳಾಗಿರ್ಬೋದು, ಅವರು ಸದ್ಯಕ್ಕಿರುವಂತ ಸರ್ಕಾರದ ವಿರುದ್ಧವಾಗಿ ತಮ್ಮ ಡಿಸೆಂಟ್ ಅನ್ನ ವ್ಯಕ್ತಪಡಿಸಿದ್ರು, ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಬಾರಿ ಈ ಸೆಡಿಷನ್ ಲಾ ಅನ್ನ ಬಳಕೆ ಮಾಡಿಕೊಂಡು ಅದರ ಅಡಿಯಲ್ಲಿ ಇವರೆಲ್ಲರೂ ಏನು ಕ್ರಿಟಿಸೈಸ್ ಮಾಡ್ತಿದ್ರು ಗೌರ್ಮೆಂಟ್ ಅನ್ನ, ಅಂಥವರಿಗೆ ಶಿಕ್ಷೆಯನ್ನ ನೀಡುವಂತ ಕಾರ್ಯ ಅನ್ನುವಂಥದ್ದು ಆಗ್ತಿತ್ತು. ಈ ಕಾರಣಕ್ಕೆ ಈ ಒಂದು ಲಾ ಅನ್ನ ರಿವಿಸಿಟ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ನ ಬಳಿ ಒಂದು ಪಿಟಿಷನ್ ಹೋಗಿದ್ರು ಕೂಡ ಆ ಪಿಟಿಷನ್ ಅನ್ನ ಪ್ಲೀಯನ್ನ ರಿಜೆಕ್ಟ್ ಮಾಡಲಾಗಿತ್ತು 3 ತಿಂಗಳ ಹಿಂದಷ್ಟೇ. ಈಗ ರಿಜೆಕ್ಟ್ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟೆ ಈಗ ಮತ್ತೆ ಅದಕ್ಕೆ ರೀಲುಕ್ ಮಾಡುವಂತ ಒಂದು ನಿರ್ಧಾರವನ್ನ ಹೊರತರ್ತಾ ಇರ್ತಕ್ಕಂಥದ್ದು ಈ ಸಿಜೆಐ ಹೊಸದಾಗಿ ಬಂದಿರತಕ್ಕಂಥ NV ರಮಣ ಅವರ ಅಡಿಯಲ್ಲಿ. ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಹೊಸದಾಗಿ ಬಂದಿರತಕ್ಕಂಥ ಸಿಜೆಐ ಅವರು NV ರಮಣ ಅವರು ಆರ್ಡಿನರಿ ಪೀಪಲ್ಸ್ ಗಳ ರೈಟ್ಸ್ ಗಳನ್ನ ಗಾರ್ಡ್ ಮಾಡುವಂತ ಗಾರ್ಡಿಯನ್ ಆಗಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ಇವರ ಇತ್ತೀಚಿನ ತೀರ್ಪುಗಳಿಂದ ನಮ್ಗೆ ಇದು ತಿಳಿದು ಬರ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು, ನೀವು ಮೀಡಿಯಾ ಪರ್ಸನ್ಸ್ ಗಳನ್ನ ಜಡ್ಜ್ಮೆಂಟ್ಸ್ ಗಳನ್ನ ಮತ್ತು ಓರಲ್ ರಿಮಾರ್ಕ್ಸ್ ಗಳನ್ನ ಜಡ್ಜಸ್ ಗಳ ಓರಲ್ ರಿಮಾರ್ಕ್ಸ್ ಗಳನ್ನ ಪ್ರಿಂಟ್ ಮಾಡೋದಾಗಿರ್ಬೋದು ಅಥವಾ ಅವುಗಳನ್ನ ಟೆಲಿಕಾಸ್ಟ್ ಮಾಡೋದಾಗಿರ್ಬೋದು, ಇವುಗಳಿಂದ ಅವರನ್ನ ನೀವು ತಡೆಯುವಂತಿಲ್ಲ. ಅವುಗಳನ್ನ ಟೆಲಿಕಾಸ್ಟ್ ಮಾಡುವಂತದ್ದು ಮತ್ತು ಜನಗಳಿಗೆ ಆ ವಿಚಾರಗಳನ್ನ ತಲುಪಿಸುವಂತ ಕಾರ್ಯವನ್ನ ಅವ್ರು ಮಾಡಬಹುದು, ಇದನ್ನ ನೀವು ತಡೆಯೋ ಹಾಗಿಲ್ಲ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಕ್ಲಿಯರ್ ಆಗಿ ತಿಳಿಸಿರ್ತಕ್ಕಂಥದ್ದು. ಇನ್ನು ಜನಗಳು ಸಾಮಾಜಿಕ ಜಾಲತಾಣಗಳಾದಂತ ಫೇಸ್ಬುಕ್ ನಲ್ಲಿ, ಟ್ವಿಟರ್ ನಲ್ಲಿ ಆಗಿರ್ಬೋದು, ತಮಗೆ ಈ ಕೋವಿಡ್ ನಿಂದ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳ ವಿರುದ್ಧವಾಗಿ ದನಿ ಎತ್ತುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಯಾರು ದನಿ ಎತ್ತುತ್ತಾ ಇದ್ದಾರೆ ಇಂಥವರಿಗೆ ಪನಿಷ್ ಮಾಡುವಂತ ಕಾರ್ಯವನ್ನ ಮಾಡೋದಕ್ಕೆ ಸರ್ಕಾರಗಳು ಮುಂದಾಗ್ತಾ ಇರುವಂತದ್ದು. ಇದರ ವಿರುದ್ಧವಾಗಿ ಕೂಡ ಕೋರ್ಟ್ ಇಲ್ಲಿ ತನ್ನ ವಾಯ್ಸ್ ಅನ್ನ ಸ್ಪಷ್ಟವಾಗಿ ತಿಳಿಸಿದೆ, ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ರೀತಿ ಯಾವುದೇ ಒಂದು ಗ್ರಿವೆನ್ಸಸ್ ಅನ್ನ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂತದನ್ನ ನೀವು ಅದನ್ನ ಅಪವಾದ ಅಂತ ಕನ್ಸಿಡರ್ ಮಾಡಿ ಪನಿಷ್ ಮಾಡೋದೇ ಆದ್ರೆ ಇದು ಕಂಟೆಂಪ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವೆಲ್ಲವುಗಳನ್ನ ನೋಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ಅಂದ್ರೆ, ಈಗ ಹೊಸದಾಗಿ ಬಂದಿರತಕ್ಕಂಥ 48th ಸಿಜೆಐ ಅವರು NV ರಮಣ ಅವರು ರೈಟ್ಸ್ ಆಫ್ ದಿ ಆರ್ಡಿನರಿ ಪೀಪಲ್ ಗಳ ಗಾರ್ಡಿಯನ್ ಆಗಿ ಕಾಣಿಸ್ತಾ ಇದ್ದಾರೆ. ಅವರ ಒಂದು ರೋಲ್ ಏನಿದೆ ಅದನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನುವಂತ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಇಲ್ಲಿ ತಿಳಿಸುವಂತ ಆರ್ಟಿಕಲ್ ಇದಾಗಿರ್ತಕ್ಕಂಥದ್ದು. ನ್ಯಾಯಾಂಗ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ಯಾ ಅನ್ನುವಂತ ಪ್ರಶ್ನೆಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮೇನ್ಸ್ ನ ಉತ್ತರಗಳನ್ನ ಬರೆಯುವಾಗ ಈ ರೀತಿಯಾದಂತ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನ ನಾವು ತಗೊಂಡು ಉತ್ತರಗಳನ್ನ ಬರಿಬಹುದಾಗುತ್ತೆ. ಕೆಲವು ತಿಂಗಳುಗಳ ಹಿಂದಷ್ಟೇ ನೋಡಿದ್ವಿ, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ರಿಟೈರ್ ಆದಂತವರು ಮುಖ್ಯವಾದಂತ ಕೆಲವು ತೀರ್ಪುಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಮೆಚ್ಚುಗೆ ಆಗುವಂತ ಕೆಲವು ತೀರ್ಪುಗಳನ್ನ ಹೊರತಂದಂತ ಒಬ್ಬ ನ್ಯಾಯಮೂರ್ತಿಯು ರಾಜ್ಯಸಭೆಯ ಸದಸ್ಯರಾಗಿ ನಾಮಿನೇಟ್ ಆಗಿದ್ದಂತದನ್ನ ಇದರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಯ್ತು. ಇದೆಲ್ಲವನ್ನ ನೋಡಿದಾಗ ಕ್ರೆಡಿಬಿಲಿಟಿ ಆಫ್ ದಿ ಜಸ್ಟಿಸ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ಹೇಳಿ ಜನಗಳಲ್ಲಿ ಜಸ್ಟಿಸ್ ಸಿಸ್ಟಮ್ ಮೇಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಶೇಕ್ ಆಗುವಷ್ಟು ಮಟ್ಟಿಗೆ ಇರುವಂತದ್ದು. ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ನಮಗೆ ಕೆಲವು ಉದಾಹರಣೆಗಳು ಸಿಗುವಂತದ್ದು ನಮ್ಮ ಜುಡಿಷಿಯರಿಯನ್ನ, ನಮ್ಮ ಪಬ್ಲಿಕ್ಗೆ ಜುಡಿಷಿಯರಿ ಮೇಲೆ ಇರ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡುವಂತ ಆಕ್ಟ್ಸ್ ಗಳಾಗುತ್ತೆ ಇಂಥ ನಿರ್ಧಾರಗಳು ಅಥವಾ ಆರ್ಡರ್ಸ್ಗಳು. ಹಾಗಾಗಿ ಈ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ನಾವು ಮೇನ್ಸ್ ಉತ್ತರಗಳಿಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ತಗೊಳ್ಬಹುದಾಗುತ್ತೆ.
ಇನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂತ ಆಫೀಸ್ ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಪಡೆಯುವಂತ ಒಂದು ಆಫೀಸ್ ಆಗಿರುತ್ತೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 124 ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುವಂಥದ್ದು ಅನ್ನುವಂಥದ್ದನ್ನ ತಿಳಿಸುತ್ತೆ. ಇನ್ನ ಸಿಜೆಐಗೆ ಸಂಬಂಧಪಟ್ಟಂತೆ ಔಟ್ ಗೋಯಿಂಗ್ ಸಿಜೆ ಯಾರಿರ್ತಾರೆ ಅಂದ್ರೆ 47ನೇ ಸಿಜೆ ಆಗಿದ್ದಂತ ಶರತ್ ಎ ಬೋಬ್ಡೆ ಅವರು ಮುಂಬರುವಂತ ಸಿಜೆ ಇವರಾಗಲಿ ಅಂತ ಹೇಳಿ ಇಂಥವರ ಹೆಸರನ್ನ ಸೂಚಿಸುವಂತ ಕಾರ್ಯವನ್ನ ಔಟ್ ಗೋಯಿಂಗ್ ಸಿಜೆ ಅವರು ಮಾಡುವಂತದ್ದು. ನಂತರದಲ್ಲಿ ಯೂನಿಯನ್ ಲಾ ಮಿನಿಸ್ಟರ್ ಅವರು ಈ ಒಂದು ರೆಕಮೆಂಡೇಶನ್ ಅನ್ನ ಪ್ರೈಮ್ ಮಿನಿಸ್ಟರ್ಗೆ ಫಾರ್ವರ್ಡ್ ಮಾಡ್ತಾರೆ. ನಂತರದಲ್ಲಿ ಆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇವರ ಹೆಸರನ್ನ ಅಡ್ವೈಸ್ ಮಾಡ್ತಾರೆ. ಪ್ರೆಸಿಡೆಂಟ್ ಅವರು ಇವರನ್ನ ಅಪಾಯಿಂಟ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಒಟ್ಟಾರೆ ಯಾರು ಇವರನ್ನ ಅಪಾಯಿಂಟ್ ಮಾಡುವಂತವ್ರು ಅಂದಾಗ ಪ್ರೆಸಿಡೆಂಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು. ನೇರವಾಗಿ ಕೆಪಿಎಸ್ಸಿಯ ಕೆಲವು ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸಿಜೆ ಅವರು ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಇವರಿಗೆ ಅಡ್ಜುಡಿಕೇಟರಿ ರೋಲ್ ಕೂಡ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ದಿ ಕೋರ್ಟ್ ಕೂಡ ಇವರು ಆಗಿರ್ತಾರೆ. ಇನ್ನ ಇವರ ಒಂದು ಎಕ್ಸಸೈಸ್ ಆಫ್ ದಿ ಪವರ್ಸ್ ಗಳ ವಿಚಾರಕ್ಕೆ ಬಂದಾಗ ಅಲೋಕೇಟಿಂಗ್ ಕೇಸಸ್ ಟು ಅ ಪರ್ಟಿಕ್ಯುಲರ್ ಬೆಂಚ್ ಅನ್ನುವಂಥದ್ದು ಇವರ ಒಂದು ಕರ್ತವ್ಯ ಆಗಿರೋದ್ರಿಂದ ಯಾವ ವಿಚಾರಕ್ಕೆ ಯಾರನ್ನ ಜಡ್ಜ್ ಆಗಿ ಮಾಡಬೇಕು ನೇಮಕ ಮಾಡಬೇಕು ಅನ್ನುವಂಥದ್ದು ಇವರ ಕರ್ತವ್ಯದ ಅಡಿಯಲ್ಲಿ ಬರೋದ್ರಿಂದಾಗಿ ಇದರಿಂದಾಗಿ ಇಂಡೈರೆಕ್ಟ್ ಆಗಿ ಎಲ್ಲ ನಿರ್ಧಾರಗಳನ್ನು ಕೂಡ ಇಂಪ್ಯಾಕ್ಟ್ ಮಾಡುವಂತ ಒಬ್ಬ ವ್ಯಕ್ತಿಯಾಗಿ ಇವರು ಕಾಣಿಸ್ಕೊಳ್ತಾರೆ. ಹಾಗಾಗಿ ಆಫೀಸ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಬಹಳನೇ ಕ್ರೂಷಿಯಲ್ ಆದಂತ ಒಂದು ಆಫೀಸ್ ಆಗಿರುತ್ತೆ. ಇನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾವ ಒಂದು ವಯಸ್ಸಿನಲ್ಲಿ ನಿವೃತ್ತರಾಗ್ತಾರೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ರೀಟ್ರೇಟ್ಸ್ ನೀಡ್ ಫಾರ್ ಗ್ಲೋಬಲ್ ಕೋಆಪರೇಷನ್ ಟು ಬೀಟ್ ಕೋವಿಡ್-19 ಅನ್ನೋದಾಗುತ್ತೆ. ಇದನ್ನ GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಮತ್ತು ಬೈಲ್ಯಾಟ್ರಲ್ ರಿಲೇಷನ್ಸ್ ಇಂಡಿಯಾ ಯುಕೆಗೆ ಸಂಬಂಧಪಟ್ಟಂತ ಬೈಲ್ಯಾಟ್ರಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ನರೇಂದ್ರ ಮೋದಿ ಅವರು ಮತ್ತು ಯುಕೆನ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ಅವರು ಒಂದು ವರ್ಚುವಲ್ ಸಮಿಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಅದರ ಕುರಿತಂತೆ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಟ್ಯೂಸ್ಡೇ ಎರಡೂ ದೇಶಗಳು ರೀಟ್ರೇಟ್ ಮಾಡಿದೆ. ಎರಡೂ ದೇಶಗಳ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಬಹಳನೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಈ ಪ್ಯಾಂಡಮಿಕ್ ಅನ್ನ ಕೂಡ ಫೈಟ್ ಮಾಡುವಲ್ಲಿ ಅಂತ ಹೇಳಿ. ಸ್ಟ್ರಾಂಗರ್ ಟ್ರೇಡ್ ಕೋಆಪರೇಷನ್ ಅನ್ನುವಂಥದ್ದು ಯುಕೆ ಒಟ್ಟಿಗೆ ಬೇಕು ಅನ್ನುವಂಥದ್ದು ಮತ್ತು ಅದನ್ನು ನಾವು ಹೊಂದಿರ್ತೇವೆ ಅನ್ನುವಂಥದ್ದನ್ನ ಭಾರತದವರು ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಈ ವರ್ಚುವಲ್ ಸಮಿಟ್ ನಲ್ಲಿ ಮಾತನಾಡಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನಂಬರ್ ಆಫ್ ಇಂಡಿಯನ್ ಕಂಪನೀಸ್ಗಳು ಯುಕೆ ಬ್ರೆಕ್ಸಿಟ್ ನಿಂದ ಹೊರಬಂದಂತ ಈಗ ಫಾರ್ಮಲ್ ಎಕ್ಸಿಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಹಲವಾರು ಕಂಪನೀಸ್ಗಳು ಭಾರತದ ಕಂಪನೀಸ್ಗಳು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನು ಕೂಡ ಒಳಗೊಂಡಂತೆ ಮೇಜರ್ ಇನ್ವೆಸ್ಟ್ಮೆಂಟ್ ಪ್ಲೆಡ್ಜ್ ಅನ್ನ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಳ್ಬಹುದಾಗುತ್ತೆ. ಗ್ಲೋಬಲ್ ಕೋಆಪರೇಷನ್ ಅನ್ನುವಂಥದ್ದು ಮತ್ತು ಸಾಲಿಡಾರಿಟಿ ಅನ್ನುವಂಥದ್ದು ಈ ಪ್ಯಾಂಡಮಿಕ್ ಅನ್ನ ಫೈಟ್ ಮಾಡುವಲ್ಲಿ ಮತ್ತು ಸಸ್ಟೈನಬಲ್ ಇನ್ಕ್ಲೂಸಿವ್ ರಿಕವರಿಯನ್ನ ಅಚೀವ್ ಮಾಡುವಲ್ಲಿ ಬಹಳ ಮುಖ್ಯವಾಗುವಂತ ಅಂಶಗಳು ಅಂತ ಹೇಳಿ ಎರಡೂ ರಾಷ್ಟ್ರಗಳ ನಾಯಕರು ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಮತ್ತು ಈ ವ್ಯಾಕ್ಸಿನ್ ಪಾರ್ಟ್ನರ್ಶಿಪ್ಗೆ ಕುರಿತಂತೆ ಯುಕೆ ಮತ್ತು ಇಂಡಿಯಾ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಏನಿದೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಮತ್ತು ಎನ್ಹಾನ್ಸ್ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಸಕ್ಸಸ್ಫುಲ್ ಕೊಲಾಬರೇಷನ್ ಅನ್ನುವಂಥದ್ದು ಏನೀಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಆಸ್ಟ್ರಾಜೆನೆಕಾ ಮತ್ತು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ನಡುವೆ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ನಾವೇನ್ ನೋಡಬಹುದು ಅಂತಂದ್ರೆ ವ್ಯಾಕ್ಸಿನ್ಸ್ ಡೆವಲಪ್ಡ್ ಇನ್ ಯುಕೆ, ಮೇಡ್ ಇನ್ ಇಂಡಿಯಾ ಮತ್ತು ಡಿಸ್ಟ್ರಿಬ್ಯೂಟೆಡ್ ಗ್ಲೋಬಲಿ. ಯುಕೆಯಲ್ಲಿ ಡೆವಲಪ್ ಆಗಿ ಭಾರತದಲ್ಲಿ ಪ್ರೊಡ್ಯೂಸ್ ಆಗಿ ಗ್ಲೋಬಲಿ ಡಿಸ್ಟ್ರಿಬ್ಯೂಟ್ ಆಗ್ತಿರ್ತಕ್ಕಂಥ ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ ಇಲ್ಲಿ ಮಾತನಾಡಿರ್ತಕ್ಕಂಥದ್ದು. ಮತ್ತು ಯುಕೆ ಬ್ರೆಕ್ಸಿಟ್ ಆದ ನಂತರದಲ್ಲಿ ಸದ್ಯಕ್ಕೀಗ ಭಾರತದ ಫಾರ್ಮಸಿ ಕಂಪನೀಸ್ಗಳು ಸಾಕಷ್ಟು ಹೆಚ್ಚಿನದಾಗಿ ಇಲ್ಲಿ ಹೂಡಿಕೆಯನ್ನು ಮಾಡ್ತಿರುವಂತದನ್ನ ಕೂಡ ಆರ್ಟಿಕಲ್ ನಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾದಂತಹ ಒಂದು ಹೂಡಿಕೆ ಅಂತ ಅಂದ್ರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು 240 ಮಿಲಿಯನ್ ಪೌಂಡ್ಸ್ ನಷ್ಟು ಅಮೌಂಟ್ ಅನ್ನ ಅಲ್ಲಿ ಪ್ಲೆಡ್ಜ್ ಮಾಡ್ತಾ ಇದ್ದಾರೆ. ವ್ಯಾಕ್ಸಿನ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿರುವಂತದನ್ನ ಕೂಡ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಬೋರಿಸ್ ಜಾನ್ಸನ್ ಅವರು 1 ಬಿಲಿಯನ್ ಪೌಂಡ್ ನಷ್ಟು ಟ್ರೇಡ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನಡುವೆ ಎಕ್ಸ್ಪ್ಯಾಂಡ್ ಆಗುವಂಥದ್ದು ಮತ್ತು ಅದರಲ್ಲಿ ಮುಖ್ಯವಾಗಿ ಭಾರತದ ಇನ್ಫೋಸಿಸ್ ಕಂಪನಿಯು ಕೂಡ ಇನ್ಕ್ಲೂಡ್ ಆಗುವಂತೆ ಸಾಫ್ಟ್ವೇರ್ ಜೈಂಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಡೀಲ್ಸ್ ಗಳು ಇನ್ನೇನು ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಡೀಲ್ಸ್ ಗಳು 1 ಬಿಲಿಯನ್ ವರ್ತ್ ಡೀಲ್ಸ್ ಗಳನ್ನು ಕೂಡ ಇಲ್ಲಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಎರಡು ರಾಷ್ಟ್ರಗಳು ಕೂಡ ಒಂದು ಕಾಂಪ್ರಿಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನೆಗೋಷಿಯೇಟ್ ಮಾಡೋದ್ರ ಬಗ್ಗೆ ಇಲ್ಲಿ ಮಾತನಾಡಿದ್ದಾರೆ. ಇದರ ಮುಖಾಂತರವಾಗಿ ಎರಡು ರಾಷ್ಟ್ರಗಳ ನಡುವೆ ಸದ್ಯಕ್ಕಿರ್ತಕ್ಕಂಥ ಟ್ರೇಡ್ ಡೀಲ್ಸ್ ಗಳೇನಿದೆ ಇವುಗಳನ್ನ ಡಬಲ್ ಮಾಡುವಂತ ಬೈಲ್ಯಾಟ್ರಲ್ ಟ್ರೇಡ್ ಅನ್ನ ಡಬಲ್ ಮಾಡುವಂತದ್ದು 2030 ಡಬಲ್ ಮಾಡೋದ್ರ ಕೂಡ ಬಗ್ಗೆ ಮಾತನಾಡಿದ್ದಾರೆ. ಇದರ ಜೊತೆಗೆ ಈ ಟ್ರೇಡ್ ಗೇನ್ಸ್ ಗಳನ್ನ ಆದಷ್ಟು ಶೀಘ್ರದಲ್ಲಿ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಂಟರಿಮ್ ಟ್ರೇಡ್ ಅಗ್ರಿಮೆಂಟ್ ಅನ್ನ ಶೀಘ್ರದಲ್ಲೇ ಕನ್ಕ್ಲೂಡ್ ಮಾಡೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಇರ್ತಕ್ಕಂಥ ನಮ್ಮ ಡಿಫೆನ್ಸ್ ಟೈಸ್ ಗಳನ್ನು ಕೂಡ ಡೀಪನ್ ಮಾಡುವಂತದ್ರ ಬಗ್ಗೆ ಮಾತನಾಡಿದ್ದಾರೆ. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಅಂತ ಹೇಳಿ ಇಂಡಿಯಾ ಯುಕೆ ನಡುವೆ ಇರುವಂತಹ ಡಿಫೆನ್ಸ್ ಅಂಡ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಫ್ರೇಮ್ವರ್ಕ್ ಅನ್ನು ಕೂಡ ಸ್ಟ್ರಾಂಗ್ ಮಾಡೋದ್ರ ಬಗ್ಗೆ ಡೀಪನ್ ಮಾಡೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಲಾಜಿಸ್ಟಿಕ್ಸ್ ಗೆ ಸಂಬಂಧಪಟ್ಟಂತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನ ಹೊಸದಾಗಿ ಫ್ರೇಮ್ ಅಪ್ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಭಾರತಕ್ಕೆ ಸದ್ಯಕ್ಕೆ ಇರುವಂತಹ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಸಾಕಷ್ಟು ಭಾರತಕ್ಕೆ ಕೊಡುಗೆಯ ರೂಪದಲ್ಲಿ, ದೇಣಿಗೆ ರೂಪದಲ್ಲಿ ಹಲವಾರು ಕಂಟ್ರೀಸ್ಗಳು ಆಕ್ಸಿಜನ್ ಆಗಿರ್ಬೋದು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗಳಾಗಿರ್ಬೋದು ಮತ್ತು ವ್ಯಾಕ್ಸಿನ್ಸ್ಗಳಾಗಿರ್ಬೋದು, ಮೆಡಿಸಿನ್ಸ್ಗಳಾಗಿರ್ಬೋದು, ವ್ಯಾಕ್ಸಿನ್ಸ್ಗಳನ್ನ ತಯಾರು ಮಾಡೋದಕ್ಕೆ ಬೇಕಾಗುವಂತ ರಾ ಮೆಟೀರಿಯಲ್ಸ್ಗಳಾಗಿರ್ಬೋದು, ಇವುಗಳನ್ನ ನೀಡೋದ್ರ ಮುಖಾಂತರವಾಗಿ ಹಲವಾರು ಕಂಟ್ರೀಸ್ಗಳು ಭಾರತಕ್ಕೆ ಹೆಲ್ಪ್ ಮಾಡ್ತಿರುವಂತ ಸಂದರ್ಭದಲ್ಲಿ ಯುಕೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ಅಲ್ಲದೆ ಅದರ ಜೊತೆಗೆ ಇನ್ನುಳಿದಂತ ಬೇರೆ ವಿಚಾರಗಳ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎರಡು ರಾಷ್ಟ್ರಗಳ ನಡುವೆ ಈಗೇನು ನೆಗೋಷಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಕಾಂಪ್ರಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥದ್ದು, ಈ ಒಂದು ಅಗ್ರಿಮೆಂಟ್ ಹೊರಬಂದ ನಂತರದಲ್ಲಿ ಎರಡು ರಾಷ್ಟ್ರಗಳ ಟ್ರೇಡ್ ಟೈಸ್ಗಳು ಇನ್ನಷ್ಟು ಸ್ಟ್ರಾಂಗ್ ಆಗೋದನ್ನ ಮುಂದಿನ ವರ್ಷಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಅನ್ನು ನೋಡೋಣ. ಹೌ ಡಸ್ ಅ ಕಾನ್ಸಂಟ್ರೇಟರ್ ಹೆಲ್ಪ್ ಅನ್ನುವಂಥದ್ದು. ಕೋವಿಡ್-19 ಕೇಸಸ್ಗಳು ಭಾರತದಲ್ಲಿ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ನಾವು ನೆರವನ್ನು ಪಡಿತಾ ಇರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಮೆಡಿಕಲ್ ಆಕ್ಸಿಜನ್ ಒಂದಾಗಿದ್ರೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನುವಂಥ ಎಕ್ವಿಪ್ಮೆಂಟ್ಸ್ ಗಳನ್ನ ಕೂಡ ಹಲವಾರು ಸಂಖ್ಯೆಯಲ್ಲಿ ಪಡ್ಕೊಳ್ತಾ ಇದ್ದಾವೆ ಮತ್ತು ಭಾರತದಲ್ಲೂ ಕೂಡ ಅದರ ಡಿಮ್ಯಾಂಡ್ ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಡಿವೈಸ್ ಅನ್ನುವಂಥದ್ದು ಯಾರ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಅನ್ನುವಂಥದ್ದು 88 ಇಂದ 92 ಅಷ್ಟಿದೆ ಅಂತವರಿಗೆ ಪೂರಕವಾಗುವಂತ ಒಂದು ಡಿವೈಸ್ ಆಗುತ್ತೆ ಅಂತ ಹೇಳಿ ಆರ್ಟಿಕಲ್ ತಿಳಿಸ್ತಾ ಇದೆ. ಯಾವುದೇ ವ್ಯಕ್ತಿಯ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಅನ್ನುವಂಥದ್ದು 94ರಷ್ಟು ಇರಬೇಕಾಗುತ್ತೆ. ಅದಕ್ಕಿಂತಲೂ ಕೂಡ ಕಡಿಮೆ ಬಂತು ಅಂತಂದ್ರೆ, ಅದಕ್ಕಿಂತ ಹೆಚ್ಚಿರಬಹುದು, ಆದ್ರೆ ಅದಕ್ಕಿಂತ ಕಡಿಮೆ ಇದೆ ಅಂತ ಅಂದ್ರೆ ಮೆಡಿಕಲ್ ಅಟೆನ್ಷನ್ ಅನ್ನ ಸೀಕ್ ಮಾಡುವಂತ ಒಂದು ಅಲಾರ್ಮಿಂಗ್ ಸೈನ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತದ್ದು, ಆಕ್ಸಿಜನ್ ಸಿಲಿಂಡರ್ಸ್ ಗಳಲ್ಲಿ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತ ಆಕ್ಸಿಜನ್ ಅನ್ನುವಂಥದ್ದು 99% ಅಷ್ಟು ಆಕ್ಸಿಜನ್ ಅನ್ನೇ ಹೊಂದಿರುತ್ತೆ. ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ನಾವು ನೋಡಿದಾಗ 78% ನಷ್ಟು ನೈಟ್ರೋಜನ್ ಇದ್ರೆ 21% ನಷ್ಟು ಆಕ್ಸಿಜನ್ ಇರುವಂತದ್ದು ಮತ್ತು ಬೇರೆ ಬೇರೆ ಗ್ಯಾಸಸ್ ಗಳು ಕಂಪ್ರೈಸ್ ಆಗಿ 100% ಆಗುವಂತದನ್ನ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ನೋಡಬಹುದಾಗುತ್ತೆ. ಇಷ್ಟು ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಇರತಕ್ಕಂತ ಆಕ್ಸಿಜನ್ಸ್ ಗಳನ್ನ ಪ್ಯೂರಿಫೈ ಮಾಡಿ ತಗೊಳ್ಬೇಕು ಅಂತ ಅಂದಾಗ, ಯಾರದ್ದೇ ಬಾಡಿಯಲ್ಲಿ ಲಂಗ್ಸ್ ಗಳು ಅಫೆಕ್ಟ್ ಆಗಿದೆ ಅಂತ ಅಂದಾಗ ಲಂಗ್ಸ್ ಗೆ ಇನ್ನಷ್ಟು ಹೆಚ್ಚಿನ ಕಾರ್ಯವನ್ನ ನೀಡಿದಾಗುತ್ತೆ. ಅದು ಅವರ ಬಾಡಿನಲ್ಲಿ ಆಗದ ಕಾರಣ ಆಕ್ಸಿಜನ್ ಕೊರತೆ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗುತ್ತೆ. ಇದರಿಂದ ಪೇಷಂಟ್ಸ್ ಗಳು ತೊಂದರೆಗೊಳಗಾಗ್ತಾರೆ, ಕೆಲವರು ಸಾವಿಗೂ ಕೂಡ ಈಡಾಗ್ತಾರೆ. ಇದನ್ನು ತಪ್ಪಿಸೋದಕ್ಕೆ ಅಂತ ಹೇಳಿ ನೇರವಾಗಿ ಅವರಿಗೆ 99% ನಷ್ಟು ಆಕ್ಸಿಜನ್ ಅನ್ನೇ ಹೊಂದಿರುವಂತ ಆಕ್ಸಿಜನ್ ಸಿಲಿಂಡರ್ಸ್ ಗಳನ್ನ ಕೊಡುವಂತದ್ದು. ಆದ್ರೆ ಆಕ್ಸಿಜನ್ ಸಿಲಿಂಡರ್ಸ್ ಗಳ ಕೊರತೆ ಅನ್ನುವಂಥದ್ದು ಆಗ್ತಾ ಇದೆ. ಜೊತೆಗೆ ಮೆಡಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ ಆಕ್ಸಿಜನ್ ಕೊರತೆ ಅನ್ನುವಂಥದ್ದು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮೆಡಿಕಲ್ ಆಕ್ಸಿಜನ್ ಸಂಬಂಧಪಟ್ಟಂತೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳು ಕೂಡ ಹೆಚ್ಚಿನ ಸುದ್ದಿಯಲ್ಲಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈ ಕಾನ್ಸಂಟ್ರೇಟರ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ಯಾರದೇ ಬಾಡಿಗೆ ಈ ಕಾನ್ಸಂಟ್ರೇಟರ್ ಅನ್ನ ಬಳಕೆ ಮಾಡೋದ್ರಿಂದಾಗಿ ಗಾಳಿಯಲ್ಲಿರುವಂತಹ 21% ಆಕ್ಸಿಜನ್ ಕಂಟೆಂಟ್ ಏನಿದೆ ಇದನ್ನ 95% ಆಕ್ಸಿಜನ್ ಇರುವಷ್ಟು ಪ್ಯೂರಿಫೈ ಮಾಡುವಂತ ಕಾರ್ಯವನ್ನ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳು ಮಾಡುತ್ತೆ. ಇದನ್ನ ಪ್ಲಗ್ ಇನ್ ಮಾಡುವಂತದ್ದು, ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನ ಪ್ಲಗ್ ಇನ್ ಮಾಡಿ ಈ ಡಿವೈಸ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏರ್ ನಲ್ಲಿರ್ತಕ್ಕಂಥ ಕಂಟೆಂಟ್, ನೈಟ್ರೋಜನ್ ಕಂಟೆಂಟ್ ಅಲ್ಲಿ ಹೆಚ್ಚಿನದಾಗಿದ್ರೂ ಕೂಡ 95% ನಷ್ಟು ಆಕ್ಸಿಜನ್ ಇರುವಂತ ಆಕ್ಸಿಜನ್ ಸಿಗುತ್ತೆ. ಇನ್ನುಳಿದ ಕಾರ್ಯವನ್ನ ಲಂಗ್ಸ್ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಕಾನ್ಸಂಟ್ರೇಟರ್ಸ್ ಗಳು ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಇವುಗಳನ್ನ ಸುಮಾರು 40,000 ನಿಂದ 90,000 ನಷ್ಟು ರೇಂಜ್ಗೆ ಈ ಡಿವೈಸ್ ಗಳನ್ನ ಕೂಡ ಪಡ್ಕೊಳ್ಬಹುದಾಗುತ್ತೆ. ಇದು ಕೇವಲ ಅಪ್ ಟು 95% ನಷ್ಟು ಮಾತ್ರವೇ ಆಕ್ಸಿಜನ್ ಅನ್ನ ಸಪ್ಲೈ ಮಾಡೋದ್ರಿಂದ ಯಾರಿಗೆ ಸ್ಯಾಚುರೇಷನ್ ಲೆವೆಲ್ 88 to 92 ಇರುತ್ತೆ ಅಂಥವ್ರಿಗೆ ಈ ಕಾನ್ಸಂಟ್ರೇಟರ್ಸ್ ಗಳು ಹೆಲ್ಪ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳ ಡಿಮ್ಯಾಂಡ್ ಕೂಡ ಈಗ ಸಾಕಷ್ಟು ಹೆಚ್ಚಿನದಾಗಿ ಇರ್ತಕ್ಕಂಥದ್ದು. ಇವುಗಳನ್ನ ನಾವು ಮನೆಯಲ್ಲೂ ಕೂಡ ಸೆಟಪ್ ಮಾಡಿಕೊಂಡು ಬಳಕೆ ಮಾಡಬಹುದಾಗುತ್ತೆ. ಈ ರೀತಿಯಾಗಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳು ಬಳಕೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನ ಡೋಂಟ್ ರಿಪೀಟ್ RT-PCR ಟೆಸ್ಟ್ ಆನ್ ದೋಸ್ ಪಾಸಿಟಿವ್ ಅಂತ ಹೇಳಿ ICMR ತಿಳಿಸ್ತಾ ಇರ್ತಕ್ಕಂಥದ್ದು. ರಿಪೀಟೆಡ್ಲಿ RT-PCR ಟೆಸ್ಟ್ ಗಳನ್ನ ಮಾಡಿಸ್ತಾ ಇರುವಂತದ್ದು ಮತ್ತು ಸಿಂಪ್ಟಮ್ಸ್ ಗಳು ಇದ್ದಂತವರು ರ್ಯಾಟ್ಗೆ ಒಳಗಾಗಬೇಕು, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಒಳಗಾಗಬೇಕು. ಇದನ್ನು ಮಾಡೋದ್ರಿಂದಾಗಿ ಅಲ್ಲಿಯೇ ಕೂಡ ಅವರ ಪಾಸಿಟಿವ್ ಇದಾರ ಅನ್ನುವಂಥದ್ದು ತಿಳಿದು ಬರುತ್ತೆ. ಅಥವಾ ಕೆಲವರು RT-PCR ಟೆಸ್ಟ್ ಗಳನ್ನ ಮತ್ತೆ ಮಾಡಿಸೋದ್ರಿಂದಾಗಿ ಅವರು ನೆಗೆಟಿವ್, ಈಗ ಪಾಸಿಟಿವ್ ಅಂತ ಒಮ್ಮೆ ಕನ್ಸಿಡರ್ ಆಗಿ ಒಂದಷ್ಟು ದಿನಗಳ ನಂತರದಲ್ಲಿ ಮತ್ತೆ ಈಗ ಅವರು ನೆಗೆಟಿವ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ಸಿಂಪ್ಟಮ್ಸ್ ಗಳು ಇಲ್ಲ ಅಂದ್ರೂ ಕೂಡ ಮತ್ತೆ ಟೆಸ್ಟ್ ಗಳಿಗೆ ಒಳಗಾಗೋದು, ಈ ರೀತಿ RT-PCR ಟೆಸ್ಟ್ ಗಳಿಗೆ ಮತ್ತೆ ಒಳಗಾಗೋದ್ರಿಂದಾಗಿ ಟೆಸ್ಟಿಂಗ್ ಗೆ ರಿಸಲ್ಟ್ಸ್ ಗಳನ್ನ ನೀಡುವಂತ ದಿನದ ಸಂಖ್ಯೆ ಅನ್ನುವಂಥದ್ದು, ಅವಧಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಲ್ದಿ ಇಂಡಿವಿಜುವಲ್ಸ್ ಗಳು RT-PCR ಟೆಸ್ಟ್ ಗಳನ್ನ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಯಾರೇ ಆದ್ರೂ ಕೂಡ ಈಗ ಸಿಂಪ್ಟಮ್ಸ್ ಗಳು ಆಲ್ರೆಡಿ ಅವ್ರಿಗೆ ಕಾಣಿಸ್ತಿದೆ ಅಂದ್ರೆ ರ್ಯಾಟ್ ಟೆಸ್ಟ್ ಗೆ ಹೆಚ್ಚಿನ ಸಂಖ್ಯೆಗೆ ಒಳಗಾಗಬೇಕಾಗುತ್ತೆ. ರ್ಯಾಟ್ ಟೆಸ್ಟಿಂಗ್ ಅನ್ನ ಹೆಚ್ಚು ಮಾಡಿ ಅಂತ ಕೂಡ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಇದರ ಜೊತೆಗೆ ತಾವು ಮೆಡಿಕೇಶನ್ ಅನ್ನು ಕೂಡ ಶುರು ಮಾಡುವಂತ ಕಾರ್ಯವನ್ನ ಮಾಡಬೇಕು. RT-PCR ಟೆಸ್ಟ್ ಗಳನ್ನ ರಿಪೀಟ್ ಮಾಡೋದ್ರಿಂದಾಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವರ ಟೆಸ್ಟಿಂಗ್ ಗಳ ರಿಸಲ್ಟ್ಸ್ ಗಳನ್ನ ನೀಡುವಂತದ್ದು ಕೂಡ ತಡವಾಗ್ತಾ ಇದೆ. ಯಾಕೆ ಅಂದ್ರೆ ಹೆಚ್ಚಿನ RT-PCR ಟೆಸ್ಟ್ ಗಳು ಈಗ ಆಗ್ತಾ ಇರುವಂತದ್ದು. ಜೊತೆಗೆ ಮತ್ತೊಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಇತ್ತೀಚೆಗೆ ನಾವು ಓದ್ತಾ ಇರುವಂತ ಕೆಲವು ವಿಚಾರಗಳಲ್ಲಿ ತಿಳಿದು ಬರ್ತಾ ಇದೆ
RT-PCR ಟೆಸ್ಟ್ಗಳು ಕೂಡ ನೆಗೆಟಿವ್ ಆಗಿ ಇದ್ರೂ ಕೂಡ ಅವರಿಗೆ ನಿಜವಾಗಿಯೂ ಕೋವಿಡ್ ಇರುವಂತದನ್ನ ಹಲವಾರು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ RT-PCR ಟೆಸ್ಟ್ಗಳನ್ನ ಹೆಚ್ಚಿನದಾಗಿ ರಿಪೀಟ್ ಮಾಡುವಂತದ್ದು ಬೇಡ ಅನ್ನುವಂಥದ್ದನ್ನ ICMR ಅವರು ಕೂಡ ತಿಳಿಸ್ತಾ ಇದ್ದಾರೆ. ಸಿಂಪ್ಟಮ್ಸ್ ಗಳಿದ್ರೆ ರ್ಯಾಟ್ ಟೆಸ್ಟ್ಗೆ ಕೂಡ ಒಳಗಾಗುವಂತದ್ದು ಮತ್ತು CT ಸ್ಕ್ಯಾನ್ಗಳಿಗೆ ಒಳಗಾಗುವಂತವ್ರಿಗೂ ಕೂಡ ತಿಳಿಸ್ತಾ ಇರ್ತಕ್ಕಂಥ ಮುಖ್ಯವಾದಂತ ಅಂಶ ಅಂತ ಅಂದ್ರೆ ಒಂದು CT ಸ್ಕ್ಯಾನ್ ಅನ್ನುವಂಥದ್ದು ಹಲವಾರು ಬಾರಿ ಎಕ್ಸ್ರೇ ಮಾಡಿಸೋದಕ್ಕೆ ಸಮ ಆಗೋದ್ರಿಂದ ಎಕ್ಸ್ರೇಗೆ ಒಳಗಾಗುವಂಥದ್ದು ಸರಿಯಾದದ್ದು ಅನ್ನುವಂಥದ್ದನ್ನ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ G7 seeks ಕಾಮನ್ ಫ್ರಂಟ್ ಆನ್ ಚೈನಾ ಅನ್ನೋದಾಗಿದೆ. ಇದನ್ನು ನಾವು ಗ್ಲೋಬಲ್ ಗ್ರೂಪಿಂಗ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. G7 ಅನ್ನುವಂಥದ್ದು ಒಂದು ಇಂಡಸ್ಟ್ರಿಯಲೈಸ್ಡ್ ಡೆಮೋಕ್ರಸೀಸ್ಗಳಾದಂಥ ಫ್ರಾನ್ಸ್, ಜರ್ಮನಿ, ಇಟಲಿ, UK, ಜಪಾನ್, US, ಕೆನಡಾ ಈ 7 ಸದಸ್ಯ ರಾಷ್ಟ್ರಗಳ ಒಂದು ಮುಖ್ಯವಾದಂಥ ಬ್ಲಾಕ್ ಆಗಿರ್ತಕ್ಕಂಥದ್ದು. ಇದರಲ್ಲಿ 7 ವೆಲ್ದಿ ಡೆಮೋಕ್ರಸೀಸ್ ಆಫ್ ದಿ ವರ್ಲ್ಡ್ ಅನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. 1997ರಲ್ಲಿ ಈ G7 ಅನ್ನುವಂಥ ಗುಂಪಿಗೆ ರಷ್ಯಾ ಜಾಯಿನ್ ಆಗೋದ್ರ ಮುಖಾಂತರವಾಗಿ ಇದು G8 ಅಂತ ಹೇಳಿ ಮರುನಾಮಕರಣವನ್ನು ಹೊಂದುತ್ತೆ. ನಂತರದಲ್ಲಿ 2014ರಲ್ಲಿ ರಷ್ಯಾವನ್ನ ಎಕ್ಸ್ಪೆಲ್ ಮಾಡ್ತಾರೆ ಈ ಒಂದು ಗುಂಪಿನಿಂದ. ಉಕ್ರೇನಿನ ಕ್ರಿಮಿಯಾ ರೀಜನ್ ಅನ್ನ ರಷ್ಯಾ ಅನೆಕ್ಸೇಷನ್ ಮಾಡ್ಕೊಳ್ತು ಅನ್ನುವಂತ ಕಾರಣದಿಂದ ರಷ್ಯಾವನ್ನ ಈ ಗುಂಪಿನಿಂದ ರಿಮೂವ್ ಮಾಡಲಾಗುತ್ತೆ. ನಂತರದಲ್ಲಿ ಮತ್ತೆ ಇದು G7 ಅಂತಾನೆ ಗುರುತಿಸ್ಕೊಳ್ಳುತ್ತೆ. ಈಗ ಈ G7ನ ಸದ್ಯಕ್ಕೆ ಮೀಟಿಂಗ್ ಅನ್ನುವಂಥದ್ದು ಕಂಡಕ್ಟ್ ಆಗಿದೆ. ಇಲ್ಲಿ ಫಾರಿನ್ ಮಿನಿಸ್ಟರ್ಸ್ ಆಫ್ G7 ಕಂಟ್ರೀಸ್ ಗಳು ಇನ್ವಾಲ್ವ್ ಆಗಿದ್ದಾರೆ. ಚೈನಾದ ಕೆಲವೊಂದು ನಡೆಗಳನ್ನ ಇಲ್ಲಿ ಕಾಮನ್ ಆಗಿ ಎಲ್ಲರೂ ಕೂಡ ವಿರೋಧಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮ್ಮಿಟ್ ನಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಆಫ್ ಇರಾನ್ ಮತ್ತು ನಾರ್ತ್ ಕೊರಿಯಾ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಮತ್ತು ಚೈನಾದಲ್ಲಿನ ಅಲ್ಲಿನ ಗ್ರೋಯಿಂಗ್ ಮಿಲಿಟರಿ ಆಗಿರ್ಬೋದು, ಅಲ್ಲಿನ ಎಕನಾಮಿಕ್ ಕ್ಲೌಟ್ ಆಗಿರ್ಬೋದು ಮತ್ತು ತನ್ನದೇ ದೇಶದಲ್ಲಾಗಿರ್ಬೋದು, ಹೊರಗಡೆ ಬೇರೆ ರಾಷ್ಟ್ರಗಳಲ್ಲಾಗಿರ್ಬೋದು ತನ್ನದೇ ಒಂದು ಪ್ರಭಾವವನ್ನು ಬೀರೋದಕ್ಕೆ ಏನ್ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ವಿರುದ್ಧವಾಗಿ G7 ಕಂಟ್ರೀಸ್ಗಳು ಇಲ್ಲಿ ಕಾಮನ್ ಫ್ರಂಟ್ ಅನ್ನ ಸೀಕ್ ಮಾಡ್ತಾ ಇದ್ದಾರೆ ಚೈನಾದ ವಿರುದ್ಧವಾಗಿ ಎನ್ನುವಂಥದ್ದು. ಇಲ್ಲಿ US ನವರು ಕೂಡ ತಿಳಿಸ್ತಾ ಇದ್ದಾರೆ, ನಾವೇನು ಚೈನಾದ ವಿರೋಧಿಗಳಲ್ಲ ಅಥವಾ ಅದನ್ನ ಕಂಟೈನ್ ಮಾಡುವಂಥದ್ದು ನಮ್ಮ ಮುಖ್ಯವಾದಂತ ಇಂಟೆನ್ಷನ್ ಕೂಡ ಅಲ್ಲ. ಆದ್ರೆ ಇದುವರೆಗೂ ಈ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡು ಒಂದು ರೂಲ್ ಬೇಸ್ಡ್ ಆರ್ಡರ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನು ಅಪ್ಹೋಲ್ಡ್ ಮಾಡಿದ್ದೇವೆ ಇದನ್ನ ಈಗಲೂ ಕೂಡ ಅಪ್ಹೋಲ್ಡ್ ಮಾಡಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಚೈನಾದ ಹಲವಾರು ಒಂದು ಕಾರ್ಯಗಳು ಸದ್ಯಕ್ಕೆ ನಡೀತಾ ಇದೆ, ಅವುಗಳು ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅಮೆರಿಕ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಅದನ್ನ ಬೇರೆ ಬೇರೆ ಕಂಟ್ರೀಸ್ಗಳು G7 ಮೆಂಬರ್ ಕಂಟ್ರೀಸ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ G7 ಕಂಟ್ರೀಸ್ಗಳು ಎಲ್ಲವೂ ಕೂಡ ಚೈನಾವನ್ನ ಮತ್ತು ಅದನ್ನ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದು ನಡೆಗಳನ್ನ ಕಾಮನ್ ಆಗಿ ವಿರೋಧಿಸೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಆಫ್ ನಾರ್ತ್ ಕೊರಿಯಾ ಆಗಿರ್ಬೋದು, ಇರಾನ್ ಆಗಿರ್ಬೋದು ಇವುಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿರ್ತಕ್ಕಂಥದ್ದು. ಮತ್ತು ಈ ಕೋವಿಡ್ ಅನ್ನ ಎಲ್ಲರೂ ಕೂಡ ಕೈ ಜೋಡಿಸಿ ಯಾವ ರೀತಿಯಾಗಿ ಕೋವಿಡ್ ಅನ್ನ ಫೇಸ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ G7 ಅನ್ನುವಂಥ ಗ್ರೂಪಿಂಗ್ ಅನ್ನುವಂಥದ್ದು ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಬರುವಂತ ಸದಸ್ಯ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇಲ್ಲಿ ಇಂಡಸ್ಟ್ರಿಯಲೈಸ್ಡ್ ಡೆಮೋಕ್ರಸೀಸ್ ಆಫ್ ದಿ ವರ್ಲ್ಡ್ ಅನ್ನ ನಾವು ಕಾಣಬಹುದಾಗುತ್ತೆ. ಮುಖ್ಯವಾಗಿ ಈ 7 ಕಂಟ್ರೀಸ್ಗಳನ್ನ 7ರ ನಂತರದಲ್ಲಿ ರಷ್ಯಾವನ್ನ ಆಡ್ ಮಾಡಿ 97ರಲ್ಲಿ ಇದು 8 ಆಗಿತ್ತು, G8 ಆಗಿತ್ತು. ಮತ್ತೆ 2014ರಲ್ಲಿ G7 ಅಂತಾನೆ ಗುರುತಿಸ್ಕೊಳ್ಳುತ್ತೆ ರಷ್ಯಾವನ್ನ ಇದರಿಂದ ಎಕ್ಸ್ಪೆಲ್ ಮಾಡೋದ್ರಿಂದಾಗಿ. 1975ರಲ್ಲಿ ಇದು ಪ್ರಾರಂಭವಾಗುವಂತ ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು. ಆನ್ಯುಯಲಿ ಇದು ಮೀಟ್ ಮಾಡಿ ಡಿಸ್ಕಷನ್ಸ್ ಅನ್ನ ಮಾಡುತ್ತೆ. ಕಾಮನ್ ಇಂಟ್ರೆಸ್ಟ್ ಆಗಿರುವಂತ ಗ್ಲೋಬಲ್ ಎಕನಾಮಿಕ್ ಗವರ್ನೆನ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಎನರ್ಜಿ ಪಾಲಿಸಿ ಆಗಿರ್ಬೋದು ಇವುಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡುವಂಥದ್ದು. ಒಂದು ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ಅಥವಾ ಫಿಕ್ಸ್ಡ್ ಹೆಡ್ ಕ್ವಾರ್ಟರ್ಸ್ ಅನ್ನ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಗ್ರೂಪಿಂಗ್ ಅನ್ನುವಂಥದ್ದು ಹೊಂದಿರೋದಿಲ್ಲ. ಇದರಲ್ಲಿ ಇರುವಂತಹ ಡಿಸಿಷನ್ಸ್ ಗಳನ್ನ ಲೀಡರ್ಸ್ ಗಳು ಆನ್ಯುಯಲ್ ಸಮ್ಮಿಟ್ ಗಳ ಸಂದರ್ಭದಲ್ಲಿ ನಾನ್ ಬೈಂಡಿಂಗ್ ಆಗುವಂತ ಡಿಸಿಷನ್ಸ್ ಗಳನ್ನ ತಗೊಳ್ಳುವಂಥದ್ದು. ಕೆಲವೊಂದು ಸಂಸ್ಥೆಗಳ ಅಡಿಯಲ್ಲಿ ತಗೊಳ್ಳುವಂತ ಡಿಸಿಷನ್ಸ್ ಗಳು ಬೈಂಡಿಂಗ್ ಆಗಿರುತ್ತೆ. G7 ಸಮ್ಮಿಟ್ ನಲ್ಲಿ ತಗೊಳ್ಳುವಂತ ಕೆಲವೊಂದು ನಿರ್ಧಾರಗಳು ಬೈಂಡಿಂಗ್ ಆಗಿರೋದಿಲ್ಲ ಸದಸ್ಯ ರಾಷ್ಟ್ರಗಳ ಮೇಲೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಆರ್ಟಿಕಲ್ FDA ಟು ಅಪ್ರೂವ್ ಶಾಟ್ ಫಾರ್ ಅಡೋಲೆಸೆಂಟ್ಸ್ ಅನ್ನೋದಾಗಿದೆ. ಇಲ್ಲಿ US ನಲ್ಲಿ ಅಡೋಲೆಸೆಂಟ್ಸ್ ಗಳಿಗೂ ಕೂಡ ಈಗಾಗಲೇ ಶಾರ್ಟ್ಸ್ ಗಳನ್ನ ಅಂದ್ರೆ ಈ ವ್ಯಾಕ್ಸಿನ್ ಡೋಸೇಜಸ್ ಗಳನ್ನ ಅಪ್ರೂವ್ ಮಾಡೋದ್ರ ಬಗ್ಗೆ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಫೈಸರ್ ವ್ಯಾಕ್ಸಿನ್ ಅನ್ನ 12 to 15 ಏಜ್ ಏನಿದ್ದಾರೆ ಇವ್ರಿಗೂ ಕೂಡ ರೋಲ್ ಔಟ್ ಮಾಡೋದ್ರ ಬಗ್ಗೆ ನೆಕ್ಸ್ಟ್ ವೀಕ್ ರೋಲ್ ಔಟ್ ಮಾಡೋದ್ರ ಬಗ್ಗೆ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಗಳು ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ ಗಳನ್ನ ಹೊರತುಪಡಿಸಿ 60+ ಇರುವಂತವರಿಗೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಡ್ರೈವ್ ಪ್ರಾರಂಭವಾಗಿ ನಂತರದಲ್ಲಿ ಅದು 45+ ವಿತ್ ಕೋಮಾರ್ಬಿಡಿಟೀಸ್ ಇರುವಂತವರು, ನಂತರದಲ್ಲಿ ಒಟ್ಟಾರೆ ಎಲ್ಲರೂ ಕೂಡ 45+ ಇರುವಂತವರಿಗೆ ಅಂತ ಹೇಳಿ ಆಗಿತ್ತು. ನಂತರದಲ್ಲಿ ಈಗ May 1ರಿಂದ ಥರ್ಡ್ ಫೇಸ್ ಆಫ್ ದಿಸ್ ಮಾಸ್ ವ್ಯಾಕ್ಸಿನೇಷನ್ ಡ್ರೈವ್ ನಲ್ಲಿ
18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡುವಂತ ಒಂದು ಡ್ರೈವ್ ಅನ್ನುವಂಥದ್ದು ಮೇ 1ರಿಂದ ಪ್ರಾರಂಭ ಆಗಬೇಕಾಗಿತ್ತು. ಆದ್ರೆ ಕೆಲವು ರಾಜ್ಯಗಳು ಅವರಿಗೆ ಅವಶ್ಯವಿರುವಷ್ಟು ಡೋಸೇಜಸ್ಗಳ ಕೊರತೆ ಇರೋದ್ರಿಂದಾಗಿ ಇದನ್ನ ಪೋಸ್ಟ್ಪೋನ್ ಮಾಡಿದ್ದನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಯುಎಸ್ನ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಈ ಸಂಸ್ಥೆ ಏನಿದೆ ಇದು ಈಗಾಗಲೇ ಫೈಸರ್ ಬಯೋನ್ಟೆಕ್ ಅನ್ನುವಂತ ಈ ಸಂಸ್ಥೆಗೆ 2 ಡೋಸೇಜ್ ಆಫ್ mRNA COVID-19 ವ್ಯಾಕ್ಸಿನ್ಸ್ ಗಳನ್ನ 12ರಿಂದ 15 ವರ್ಷಕ್ಕೆ ಸೀಮಿತಗೊಂಡಿರ್ತಕ್ಕಂಥ ಅಡೋಲೆಸೆಂಟ್ಸ್ ಗಳಿಗೂ ಕೂಡ ಮುಂದಿನ ವಾರದಿಂದ ಅಡ್ಮಿನಿಸ್ಟರ್ ಮಾಡೋದಕ್ಕೆ ಅಪ್ರೂವ್ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಇಲ್ಲಿ ನಮಗೆ ಇದನ್ನ ಹೇಳಿದ್ರೆ ಗೊತ್ತಾಗುತ್ತೆ ಭಾರತದಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಬೇರೆ ಬೇರೆ ಡೆವಲಪ್ಡ್ ಕಂಟ್ರೀಸ್ ಗಳಿಗಿಂತಲೂ ಕೂಡ ಎಷ್ಟು ಹಿಂದೆ ಉಳಿದಿದೆ ಅನ್ನುವಂಥದ್ದು. ಇನ್ನ ಇಸ್ರೇಲ್ ಅಂತ ರಾಷ್ಟ್ರ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಸ್ ಗಳಿಗೆ ಈ ವ್ಯಾಕ್ಸಿನೇಷನ್ ಅನ್ನ ನೀಡೋದ್ರಿಂದಾಗಿ ಒಂದು ರೀತಿಯ ಹರ್ಡ್ ಇಮ್ಯುನಿಟಿಯನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ ಈಗ ಪಬ್ಲಿಕ್ ಆಗಿ ಮಾಸ್ಕ್ ಗಳನ್ನ ಹಾಕ್ಲೇಬೇಕು ಅನ್ನುವಂತ ಒಂದು ಕಂಪಲ್ಷನ್ ಕೂಡ ಇಲ್ಲದೆ ಇರತಕ್ಕಂಥದ್ದು. ಇಲ್ಲಿ ನೋಡಿದಾಗ ಭಾರತವು ಎಲ್ಲೋ ಒಂದು ಕಡೆ ವ್ಯಾಕ್ಸಿನೇಷನ್ ಅನ್ನ ಇನ್ನೂ ಹೆಚ್ಚಿನದಾಗಿ ಮಾಡೋದ್ರ ಭಾರತ ಎಡುತ್ತಾ ಇದೆ. ಯಾಕೆ ಅಂತಂದ್ರೆ ಐದರ್ ವ್ಯಾಕ್ಸಿನ್ಸ್ ಗಳ ಕೊರತೆಯೇ ಒಂದು ಕಾರಣ ಆಗಿರ್ಬೋದು, ಅವುಗಳ ಲಾಜಿಸ್ಟಿಕ್ಸ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಇದ್ಯಾವುದ್ರಲ್ಲೇ ತೊಂದರೆಗಳಾಗಿರ್ಬೋದು. ಒಟ್ಟಾರೆಯಾಗಿ ಬೇರೆ ಬೇರೆ ಡೆವಲಪ್ಡ್ ಕಂಟ್ರೀಸ್ ಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡಾಗ ಭಾರತದಲ್ಲಿ ವ್ಯಾಕ್ಸಿನ್ಸ್ ಗಳನ್ನ ಏನು ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ ಅವುಗಳ ಸಂಖ್ಯೆ ಅನ್ನುವಂಥದ್ದು ಸಾಕಷ್ಟು ಹಿಂದೆ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬಹುದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.